Praise the Lord. Praise the Lord, Elroy. God is good all the time. Okay. ಈಗ ಎಲ್ಲರೂ ನನ್ನ ಜೊತೆ ಇದ್ದೀರಾ? ನಾವೆಲ್ಲರೂ ಸೇರಿ ಒಟ್ಟಾಗಿ ದೇವರನ್ನ ಆರಾಧನೆ ಮಾಡುವಂತ, ದೇವರ ವಾಕ್ಯನ ಕೇಳುವಂತ ಸಮಯದಲ್ಲಿ ನಾವಿದ್ದೀವಿ. ಆದುದರಿಂದ ನನ್ನ ಜೊತೆ ಹಾಗೆ ನೀವು ಸಹ ಸೇರಿ ದೇವರನ್ನ ಆರಾಧಿಸಬೇಕಾಗಿ ಕೇಳಿಕೊಳ್ತೇನೆ. ಓಕೆ. ಆಗ್ಲೇ ನನ್ನ ಜೊತೆ ಅನೇಕರು ಹಾಗೆ ಸೇರಿದ್ದೀರಾ. ಪೀಟರ್, ಪ್ರೈಸ್ ದಿ ಲಾರ್ಡ್. ಜಯಕುಮಾರ್ ಬ್ರದರ್, ಸಿಸ್ಟರ್ ಪುಷ್ಪ, ಪ್ರೈಸ್ ದಿ ಲಾರ್ಡ್. ಓಕೆ. ರಿಚರ್ಡ್, ಪ್ರೈಸ್ ದಿ ಲಾರ್ಡ್. ಶಾಲು, ಪ್ರೈಸ್ ದಿ ಲಾರ್ಡ್. ಯೋಹಾನ್ ಕಂಬ್ಳೆ, Amen. Praise the Lord. Joe, ready. Praise the Lord. Gayatri, praise the Lord. Okay, God is good. Ramesh, praise the Lord. Santosh, praise the Lord. Praveen, praise the Lord. Okay. Sudhakar brother family, praise the Lord. Sophia, sister Sophia, Arun, Pradeep, praise the Lord. Sujay, praise the Lord. Okay. Rajshekar brother, sister Jiva, Saranya, Sanjay, praise the Lord. Okay. Sister Lakshmi family, Mohan, praise the Lord. Esuraja, praise the Lord. Okay, Dominicana family, Alice Annie, praise the Lord. Maria, praise the Lord. Freddie brother, praise the Lord. Daniel Matthew family, praise the Lord. Okay. ನಮ್ಮ ಜೊತೆ ಹಾಗೆ ಸೇರೋರು ಹಾಗೆ ಸೇರ್ತಾ ಇರಲಿ. ನಾವು ಸ್ವಲ್ಪ ಹೊತ್ತು ಎಲ್ಲರನ್ನು ವಿಶ್ ಮಾಡಿಬಿಟ್ಟು ನಾವು ದೇವ್ರ ವಾಕ್ಯಕ್ಕೆ ಹೋಗೋಣ. ಓಕೆ. ಓಕೆ. ವಿಜಯ್ ನೀಲು, ಪ್ರೈಸ್ ದಿ ಲಾರ್ಡ್. ಸಿಸ್ಟರ್ ಪ್ರಮೀಲಾ, ಪ್ರೈಸ್ ದಿ ಲಾರ್ಡ್. ಸುಮಿತ್ರಾ, ಗಾಡ್ ಈಸ್ ಗುಡ್. ಪಾಸ್ಟರ್ ರಘು, ಪ್ರೈಸ್ ದಿ ಲಾರ್ಡ್. ಎಸ್, ವಿ ಆರ್ ರಾಕಿಂಗ್. ಓಕೆ. ಮೋನಿಕಾ, praise the Lord ma, glad to see you. Okay, Vallavan, praise the Lord. Richard, praise the Lord. Krishna, praise the Lord. Yesu Kumar family, sister Prema, praise the Lord. Okay, Maria, praise the Lord ma. Yeah, missing the church. Rajshekar brother, yes ma, even we are missing. Sunita, praise the Lord. Vijay, praise the Lord. Okay. ಅನೇಕರು ನಮ್ಮನ್ನ ಹಾಗೆ ಜಾಯಿನ್ ಮಾಡ್ತಾನೆ ಇದ್ದಾರೆ. ನಾವೊಂದು ಸ್ವಲ್ಪ 5 ನಿಮಿಷ ಹಾಗೆ ಎಲ್ಲರೂ ಸೇರುವಂತೆ ನಾವು ಸ್ವಲ್ಪ ವೆಯ್ಟ್ ಮಾಡೋಣ. ಓಕೆ. ಎರಡು ಕಡೆನೂ ವಾಚ್ ಮಾಡ್ತಾ ಇದ್ದೀನಿ. ರೈಟ್. ಓಕೆ. ಸೌರವ್, ಗ್ಲೋರಿ ಸಿಸ್ಟರ್, ಸುಗಂಧಿ ಸಿಸ್ಟರ್, ಕವಿತಾ, ಪ್ರೈಸ್ ದಿ ಲಾರ್ಡ್. ಓಕೆ. ಬ್ರದರ್ ಬಸವರಾಜ್, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್ ಬ್ರದರ್. ಓಕೆ. ಹೋದ ವಾರ
ಬುಧವಾರ ನಾನು ಈ ಥರ ಲೈವಲ್ಲಿ ಅನೇಕರ ಹೆಸರು ಬರ್ತಾ ಇದ್ದಂಗೆನೆ ನಾನು ಬೇಗ ಸ್ಟಾರ್ಟ್ ಮಾಡಿಬಿಟ್ಟೆ. ಅನೇಕರನ್ನ ವಿಶ್ ಮಾಡೋಕ್ಕಾಗೋದಿಲ್ಲ, ಆಗಿಲ್ಲ. ಅದಕ್ಕಾಗಿ ನಾನು ಇವತ್ತು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರೂ ಈ ಪ್ರೈಸ್ ದ ಲಾರ್ಡ್, ಯು ಆರ್ ಆಲ್ ಬ್ಲೆಸ್ಡ್. ಆಮೆನ್. Thank you, ma. Thank you, Praveen. Thank you. Right. Brother Kanna Daniel, praise the Lord. Oh, victory. ಹೋದ್ವಾರ ನಾನು ಅನೇಕರನ್ನ ಮಿಸ್ ಮಾಡಿಬಿಟ್ಟೆ, ಅನೇಕರಿಗೆ ವಿಶ್ ಮಾಡಿಲ್ಲ. ಯಾಕಂದ್ರೆ ಲೈವ್ ಸ್ಟಾರ್ಟ್ ಮಾಡಿಬಿಟ್ವಿ. ಇವತ್ತು ನಾನು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಹೋದ್ವಾರ ಮಿಸ್ ಮಾಡಿದವ್ರನ್ನೆಲ್ಲ ಈ ವಾರ ವಿಶ್ ಮಾಡಬೇಕು. ಹೋದ ಸತಿ ನನ್ನ ಜೊತೆ ಸಿಸ್ಟರ್ ಬೆಟ್ಟಿ, ವಿಜಯ್ ಅವರೆಲ್ಲನೂ ಆಮೇಲೆ ಜಾಯ್ನ್ ಆದ್ರು, ನಾನು ವಿಶ್ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ವಿಜಯ್ ಬ್ರದರ್, ಬೆಟ್ಟಿ, ಆಲ್ಟಾ, ಪ್ರೈಸ್ ದ ಲಾರ್ಡ್. ಓಕೆ, ಬ್ರದರ್ ರಾಜು, ಲಕ್ಷ್ಮಿ, ಪ್ರೈಸ್ ದ ಲಾರ್ಡ್. Okay, brother Rajan, praise the Lord. Oh, well, today you are looking super, pastor. Oh, praise the Lord. Okay. Yes, ma. Even we are happy to see you all. Okay. ಅನೇಕರು ಕೆಲವ್ರ ಹತ್ರ ಅಂದ್ಬಿಟ್ಟು ಆಂಡ್ರಾಯ್ಡ್ ಫೋನ್ ಇಲ್ಲ. ಕೆಲವರು ವಯಸ್ಸಾದವರೆಲ್ಲ ನಮ್ಮ ಚರ್ಚಲ್ಲಿ ಇದ್ದಾರೆ. ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೂ ಸಹ ನನ್ನ ಆಹ್ವಾನವನ್ನು ತಿಳಿಸ್ಕೊಳ್ತೇನೆ. ಓಕೆ, looking handsome, pastor. Who is this? Jalana. Okay, ಕರ್ತನ ಕಲ್ವಾರಿಯ ಕೃಪೆ. Praise the Lord, brother. Brother John Stephen, God bless you. Praise the Lord. Cheluji, Mahesh family, praise the Lord. Praise the Lord, hallelujah. ಅನೇಕ ದಿನಗಳ ನಂತರ ಈ ಥರ ಆನ್ಲೈನಲ್ಲಿ ಒಬ್ಬರನ್ನೊಬ್ಬರನ್ನ ಗ್ರೀಟ್ ಮಾಡೋದಕ್ಕೆ ದೇವ್ರು ಕೊಟ್ಟಂತೆ ಈ ಅವಕಾಶಕ್ಕಾಗಿಯೂ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ಓಕೆ, ಇನ್ನು ಅನೇಕ ಫ್ಯಾಮಿಲಿಗಳನ್ನ ನಾನು ಮಿಸ್ ಮಾಡ್ತಾ ಇದ್ದೀನಿ. ಸುಗ್ನಾ ಸಿಸ್ಟರ್ ಫ್ಯಾಮಿಲಿ, ಬ್ರದರ್ ಸಜೀವ್ ಫ್ಯಾಮಿಲಿ, ಬೆನಿ ಸಿಸ್ಟರ್, ಇವ್ರನ್ನೆಲ್ಲ ಹೋದ ವಾರ ನಾನು ಮಿಸ್ ಮಾಡಿಬಿಟ್ಟೆ. ಈ ವಾರ ಎಲ್ಲರೂ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. ಸರ್ವಣ ಬ್ರದರ್ ಫ್ಯಾಮಿಲಿ, ಓಕೆ, ಎಲಿಸಬೆತ್ ಅಮ್ಮ, ಲಲಿತಾ, ಓ ಬ್ರದರ್ ಕಿರಣ್ ಎಸೆಕೆಲ್, ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಓಕೆ, ಈಗ ಅವರು ಸಹ ಲೈವಲ್ಲಿ ರಾಕ್ ಮಾಡ್ತಾರೆ. ಅನೇಕರು ಹೋಲಿ ಸ್ಪಿರಿಟ್ ಬಗ್ಗೆ ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ದೇವರು ಅವ್ರನ್ನೂ ಸಹ ಆಶೀರ್ವದಿಸಲಿ. ಓಕೆ, ಸಿಸ್ಟರ್ ಲ್ಯಾರಿಟಾ ಫ್ಯಾಮಿಲಿ, God bless you. Okay. Gautami, Sada Gautami, praise the Lord. Our Ravi brother, praise the Lord. God bless you.
ರವಿ ಬ್ರದರ್, ಮೇಬೆಲ್, ವಿನೋದಮ್ಮ, God bless you. ಓಕೆ, ಸರಿ. ಇನ್ನು ಸಭೆಯಲ್ಲಿ ಇನ್ನೂ ಅನೇಕ ಜನ ಇದ್ದಾರೆ. ದಯವಿಟ್ಟು ಎಲ್ಲರನ್ನೂ ವಿಶ್ ಮಾಡಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು ಇಲ್ಲಿ ನೋಡ್ತಾ ಇರೋ ಹೆಸರು ಕೆಲವೊಂದು ಜ್ಞಾಪನ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ಇನ್ನೂ ಅನೇಕರಿದ್ದೀರಾ. ಬೇಗ, ಅತಿ ಬೇಗನೆ ಒಬ್ಬರಿಗೊಬ್ಬರು ಈ ತರ ಆನ್ಲೈನ್ ಗಿಂತ ಎದುರುಗಡೆ ಒಬ್ಬರಿಗೊಬ್ಬರು ಸಂಧಿಸುವಂತ ದಿನಗಳ ಹತ್ರ ಬರ್ತಾ ಇದೆ. ಬೇಗ ಎಲ್ಲರೂ ಸೇರಿ ನಾವೆಲ್ಲರೂ ಆರಾಧನೆ ಮಾಡುವಂತ ಸಮಯಗಳ ಹತ್ರ ಬರ್ತಾ ಇದೆ. ಸಂತೋಷವಾಗಿರೋಣ. ಈಗಾಗಲೇ ಲಾಕ್ಡೌನ್ ಸ್ವಲ್ಪ ಕಡಿಮೆ ಆಗಿದೆ, ಅನೇಕರು ಓಡಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ಬೇಗನೆ ನಾವೆಲ್ಲರೂ ಸೇರಿ ದೇವರನ್ನ ಆರಾಧನೆ ಮಾಡೋಣ. ಓಕೆ ಓಕೆ, ಜೈ ರಾಜೇಶ್ ಎಂ ಬ್ರದರ್, ಪ್ರೈಸ್ ದಿ ಲಾರ್ಡ್. ಓಕೆ ಓಕೆ, ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡಿದ ನಂತರ ಕೆಲವು ಸಮಯ ಆರಾಧನೆ ಮಾಡಿ ದೇವರ ವಾಕ್ಯ ಕೇಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನನ್ನೊಂದಿಗೆ ಆನ್ಲೈನ್ ಅಲ್ಲಿ ವೀಕ್ಷಿಸುತ್ತಿರುವಂತ ಒಬ್ಬೊಬ್ಬರನ್ನ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನಪ್ಪ. ನಿನ್ನ ಹಸ್ತ, ನಿನ್ನ ಕೃಪೆ ನಮ್ಮೊಂದಿಗೆ ಇರಲಿ. ಇವತ್ತು ಮಾತನಾಡುವಂತ ಒಂದೊಂದು ವಾಕ್ಯಗಳು ಹೃದಯವನ್ನ ಬದಲಾಯಿಸುವಂತದ್ದಾಗಿರಲಪ್ಪ. ನಿನ್ನ ಮಾತು, ನಿನ್ನ ವಾಕ್ಯ ಬಿಡುಗಡೆ ಮಾಡುವ ದೇವರು ನೀನು. ಆದುದರಿಂದ ಮಾತನಾಡುವುದು ನನ್ನ ಕೆಲಸ, ಕಾರ್ಯಕ್ರಿಯೆಗಳನ್ನ ಮಾಡೋದು ನೀನು ರಾಜ. ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ, ಆಶೀರ್ವದಿಸು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಸರಿ, ನಾವು ಆರಾಧನೆ ಎಲ್ಲ ಮುಗಿದಿದ್ದ ತಕ್ಷಣ ಇನ್ನು ಕೆಲವು ಸಮಯ, ಇನ್ನೊಂದು ಅನದರ್ 5-10 ಮಿನಿಟ್ಸ್ ಬೇಕಾದ್ರೆ ಇನ್ನೊಂದ್ಸತಿ ನಾವು ವಿಶ್ ಮಾಡೋದಕ್ಕೆ. ಆಮೇಲೆ ಎಲ್ಲರೂ ಲೈವ್ ಅಲ್ಲಿ ಜಾಯ್ನ್ ಆಗಿರೋವಾಗ ನಾವು ಮತ್ತೊಮ್ಮೆ ಇನ್ನೊಂದ್ಸತಿ ಗ್ರೀಟ್ ಮಾಡೋಣ. ಅಲ್ಲೋರು ನೀವೆಲ್ಲ ನನ್ನ ಜೊತೆ ಹಾಗೆ ಆನ್ಲೈನ್ ನಲ್ಲಿ ಹಾಗೆ ನನ್ನನ್ನು ವೀಕ್ಷಿಸ್ತಾ ಇರಿ. ನನ್ನೊಂದಿಗೆ ಸೇರಿ ನೀವು ಸಹ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಓಕೆ ಓಕೆ, ಪ್ರವೀಣ್ ಪಾಸ್ಟರ್, ಪ್ರೈಸ್ ದಿ ಲಾರ್ಡ್. ಓಕೆ, ರೈಟ್. It's just a thing to know.
ಸಾಗುತ್ತಿರುವುದು ಸ್ತುತಿ. ಓ ನನ್ನ ದೇಹದಲ್ಲಿ ಹೌದು ರಜ. ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿಯ ಆರಾಧನೆ. Thank you, Holy Spirit. Thank you, Jesus. ನಿನ್ನ ಪ್ರಸನ್ನತೆ, ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.
Yeshua, 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 Kirtan. Thank you, Holy Spirit. Thank you, Jesus. Amen. Praise the Lord. Praise the Lord. Hallelujah. Hallelujah. Okay. God is good. All the time. Everyone ready? God is good. All the time. Amen. God is good all the time ಅನ್ನೋದು ನಿಜವಾದ್ರೆ ಹಾಗೆ ನನ್ನ ಜೊತೆ ಹಾಗೆ ಟೈಪ್ ಮಾಡ್ಕೊಂಡು ಬನ್ನಿ. ಆಮೇನ್ ಆಮೇನ್ ಅಂತ ನಿಮ್ಮ ಕಮೆಂಟ್ಸ್ ನಾನು ನೋಡ್ಬೋದು ಇಲ್ಲಿ. ಒಂದು ವೇಳೆ ನಾನು ಈಗ ನೋಡಲಿಲ್ಲ ಅಂದ್ರೂ ನಮ್ದು ಲೈವ್ ಪ್ರೋಗ್ರಾಮ್ ಎಲ್ಲ ಆಗಿದ ತಕ್ಷಣ ಮತ್ತೆ ನಾನು ನೋಡೋದಕ್ಕೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ನನಗೆ ಅವಕಾಶ ಸಿಗ್ತಾ ಇರುತ್ತೆ. ಆಗ ನನ್ನ ಜೊತೆ ನೀವು ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಓಕೆ, ಸರಿ. ಇವತ್ತು ದೇವರು ಒಳ್ಳೆಯವರು ಅಂತ ಹೇಳ್ಕೊಡೋದಕ್ಕೆ ಅನೇಕರು ಇಲ್ಲ ಅನ್ನೋದು ಬಹಳ ದುಃಖಕರವಾದ ಒಂದು ಕಾರ್ಯ. ಅದರಲ್ಲೂ ದೇವರು ಒಳ್ಳೆಯವರು ಅಂತ ಹೇಳ್ಕೊಡೋದ್ರಲ್ಲಿ ನನ್ನನ್ನು ದೇವರು ಇಟ್ಟಿದ್ದಾರಲ್ಲ ಅಂತ ಒಂದ್ ಕಡೆ ಸಂತೋಷನೂ ಇದೆ. ದೇವರು ಒಳ್ಳೆಯವರು, ದೇವ್ರ ಕೃಪೆ, ಇದ್ರ ಬಗ್ಗೆ ಎಲ್ಲ ಅನೇಕರು ಎಲ್ಲರೂ ಬೋಧಿಸಬೇಕು ಅನ್ನೋದೇ ನಮ್ಮ ಆಸೆ. ದೇವರ ಚಿತ್ತನೂ ಸಹ ಅದೇ. ನೋಡಿ, ದೇವರು ಎಷ್ಟು ಒಳ್ಳೆಯವರು, ಗಾಡ್ ಇಸ್ ಗುಡ್ ಅನ್ನೋದು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ಹಳೆ ಒಡಂಬಡಿಕೆಯಲ್ಲೂ ಸಹ. ನೋಡಿ, ಇವತ್ತು ಅನೇಕರು ಏನು ಅನ್ಕೊಂಡಿದ್ದಾರೆ ಅಂದ್ರೆ ಯೇಸು ಸ್ವಾಮಿ ಒಳ್ಳೆಯವರು, ಆದ್ರೆ ತಂದೆಯಾದ ದೇವರು ಹಳೆ ಕಾಲದಲ್ಲಿ ಬಹಳ ಶಿಕ್ಷೆಯನ್ನ ಕೊಟ್ಟು ಜನರನ್ನೆಲ್ಲ ಸಾಯಿಸಿದ್ರು. ಅದಕ್ಕೆ ಯೇಸು ಸ್ವಾಮಿ ಒಳ್ಳೆಯವರು, ತಂದೆಯ ದೇವರು ಸ್ವಲ್ಪ ಪರವಾಗಿಲ್ಲ ಅನ್ನೋದನ್ನ ಅನೇಕರು ತಿಳ್ಕೊಂಡಿದ್ದಾರೆ. ನೋಡಿ, ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆವರೆಗೂ ದೇವರು ಎಷ್ಟು ಒಳ್ಳೆಯವರು ಅಂತ ನಿಮಗೆ ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಓಕೆ, ಸರಿ. ಇವತ್ತು ನಾವೊಂದು ವಾಕ್ಯನ ಓದೋಣ. ಕೀರ್ತನೆ 103. ಕೀರ್ತನೆ 103 1ರಿಂದ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಏನಪ್ಪ ಸ್ಟಾರ್ಟಿಗೆ ನನ್ನ ಮನವೇ ಯೆಹೋವನ, ಒಂದು ವೇಳೆ ಆಗೋಯ್ತಾ ಅಂತ ತಿಳ್ಕೊಂಬೇಡಿ. ಈ ವಾಕ್ಯದಿಂದ ಕೆಲವೊಂದು ಕಾರ್ಯಗಳನ್ನ ನಾನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೇನೆ. ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯಾಕೆ ನನ್ನ ಮನ ಯೆಹೋವನನ್ನ ಕೊಂಡಾಡಬೇಕು? ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಯಾಕೆ ನನ್ನ ಮನ ಕೊಂಡಾಡಬೇಕು? ಯಾಕೆ ಯೆಹೋವನನ್ನ ಸ್ತುತಿಸಬೇಕು ಅಂದ್ರೆ ಆನ್ಸರ್ ಅಲ್ಲೇ ಇದೆ ನೋಡಿ. 2ನೇ ವಾಕ್ಯ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನ ಕೊಂಡಾಡು. ಇವತ್ತು ನಾನು ನೀವು ಎಲ್ಲಾರು ಸೇರಿ ಯೆಹೋವನನ್ನ ಕೊಂಡಾಡ್ಬೇಕಂತೆ. ಕೊಂಡಾಡೋದಕ್ಕೆ ಕಾರಣ ಏನು? ಯಾತಕ್ಕಾಗಿ ನಾವು ಕೊಂಡಾಡಬೇಕು ಅಂದ್ರೆ ಅದರ ಕೆಳಗಡೆ ಇದೆ ನೋಡಿ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. 3ನೇದು, ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು. ನೋಡಿ, ಯಾತಕ್ಕಾಗಿ ನಾವು ದೇವರನ್ನು ಕೊಂಡಾಡಬೇಕು ಅಂದ್ರೆ ವಿ ಆರ್ ಆಲ್ ಫರ್ಗಿವನ್. ಎಲ್ಲರೂ ಹೇಳಿ, ವಿ ಆರ್ ಆಲ್ ಫರ್ಗಿವನ್. ಇವತ್ತು ದೇವರ ಕೋಪ ನಮ್ಮ ಮೇಲಿದೆ ಅನ್ನುವರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಹೃದಯದ ಆಳದಿಂದ ನಾವೆಲ್ಲರೂ ದೇವರನ್ನ ಕೊಂಡಾಡಬೇಕು ಅನ್ನೋದಕ್ಕೆ ಕಾರಣ ಏನಂದ್ರೆ ವಿ ಆರ್ ಆಲ್ ಫರ್ಗಿವನ್. ದೇವರು ನಮ್ಮ ಎಲ್ಲ ಅಪರಾಧಗಳನ್ನ ಕ್ಷಮಿಸಿದ್ದಾರೆ. ಎಲ್ಲರೂ ಹೇಳಿ, ನಮ್ಮ ಎಲ್ಲ ಅಪರಾಧಗಳನ್ನ ಕ್ಷಮಿಸಿದ್ದಾರೆ. ಮತ್ತೆ ಕೆಳಗಡೆ,
ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಹೊಸ ಒಡಂಬಡಿಕೆಯ ನ್ಯೂ ಕವನೆಂಟ್ ಒಂದು ದೊಡ್ಡ ಬ್ಲೆಸ್ಸಿಂಗ್ ಏನ್ ಗೊತ್ತಾ? ದೇವ್ರ ವಾಕ್ಯ ಹೇಳುತ್ತೆ, ಇನ್ನು ಮುಂದೆ ನಿಮ್ಮ ಅಪರಾಧಗಳನ್ನ, ನಿಮ್ಮ ಪಾಪಗಳನ್ನ ಐ ವಿಲ್ ರಿಮೆಂಬರ್ ನೋ ಮೋರ್. ಇನ್ನು ಮುಂದೆ ನಾನು ಅದನ್ನ ಜ್ಞಾಪಕ ಪಡಿಸ್ಕೊಳ್ಳೋದೇ ಇಲ್ಲ. ಇದೇ ಹೊಸ ಒಡಂಬಡಿಕೆಯ ಆಶೀರ್ವಾದ. ಇವತ್ತು ಅನೇಕರು ಧರ್ಮಶಾಸ್ತ್ರದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಹಿಂಗೆ ಹೇಳಿದ್ದಾರೆ, ಹಂಗೆ ಹೇಳಿದ್ದಾರೆ. ನೋಡಿ, ಎರಡು ವಿಧವಾದ ಆಶೀರ್ವಾದಗಳು ಹಳೆ ಒಡಂಬಡಿಕೆಯಲ್ಲಿದೆ. ಒಂದು ಮೋಶೆಯ ಮುಖಾಂತರ ಬಂದಂತ ಆಶೀರ್ವಾದ, ಇನ್ನೊಂದು ಅಬ್ರಾಹಮನ ಮುಖಾಂತರ ಬಂದಂತ ಆಶೀರ್ವಾದ. ದೇವರು ಅಬ್ರಾಹಮನಿಗೆ ಹೇಳಿದ್ರು, ನೋಡಪ್ಪ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ಆಕಾಶದ ನಕ್ಷತ್ರಗಳಷ್ಟು ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಅದೇ ತರ ಅಲ್ಲಿಂದ ಮುಗಿಸ್ಕೊಂಡ್ ಬಂದ್ಮೇಲೆ ಅಬ್ರಾಹಮನ ಕಾಲದಲ್ಲಿ ಧರ್ಮಶಾಸ್ತ್ರ ಇನ್ನೂ ಕೊಡಲ್ಪಡಲಿಲ್ಲ. ಅಲ್ಲಿ ಅಬ್ರಾಹಮನ ನಂತರ ಮೋಶೆಯ ಕಾಲದಲ್ಲಿ ದೇವರು ಧರ್ಮಶಾಸ್ತ್ರ ಕೊಟ್ಟರು, 10 ಕಮ್ಯಾಂಡ್ಮೆಂಟ್ಸ್. ಅಲ್ಲಿ ಕೊಟ್ಟು ಅನೇಕ ಆಶೀರ್ವಾದಗಳನ್ನ ದೇವರು ಹೇಳ್ತಾರೆ. ಇವಾಗ ನೋಡಿ, ಧರ್ಮೋಪದೇಶ ಕಾಂಡ ಎತ್ಕೊಳ್ಳೋಣ, 28ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಅದರಲ್ಲಿ ಕೆಲವೊಂದು ಆಶೀರ್ವಾದಗಳಿದೆ, ಏನಂತ ಹೇಳ್ತೀನಿ. ನೋಡಿ, 3ನೇ ವಾಕ್ಯದಿಂದ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು, ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು. ಇದೆಲ್ಲ ಆಶೀರ್ವಾದಗಳು. ಓಕೆ. 8, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಇಂಗ್ಲಿಷ್ ಅಲ್ಲಿ The Lord will guarantee a blessing of everything you do and will fill your storehouses with grain. The Lord your God will bless you in the land he is giving you. 10ನೇ ವಾಕ್ಯ. ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. 13, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಎಲ್ಲರೂ ಹೇಳಿ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. 14ರಲ್ಲಿ ಕೆಳಗಡೆ ವಾಕ್ಯ ಹೇಳುತ್ತಂದ್ರೆ, ನೀವು ಎಲ್ಲರಿಗಿಂತಲೂ ಮೇಲನವಾಗಿರುವಿರೇ ಹೊರತು ಕೆಳಗಣವರಾಗಿರುವುದಿಲ್ಲ. ನೋಡಿ, ಇದೆಲ್ಲ ನಮ್ಗೆ ಕೆಲವರು ಬಾಯಟಾಗಿ ಗೊತ್ತು. ಹೆಂಗ್ ಗೊತ್ತು? ಬಾಯ್ಪಟವಾಗಿ ಗೊತ್ತು ಈ ವಾಗ್ದಾನಗಳೆಲ್ಲ. ಯಾಕೆ ಗೊತ್ತಾ? ನಾವು ಚಿಕ್ಕ ವಯಸ್ಸಿಂದ ಸಭೆಗಳು ಹೋಗ್ತಾ ಇದ್ವಿ. ಒಂದೊಂದು ವರ್ಷ ಕರೆಕ್ಟಿಗೆ 1ನೇ ತಾರೀಕು ಆದ್ರೆ ನಮ್ಗೆಲ್ಲ ಈ ವಾಗ್ದಾನಗಳು ಸಿಗೋದು. ಚರ್ಚ್ ಮುಗ್ದಿದ ತಕ್ಷಣ ನಾವು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ವಿ. ಎಲ್ಲರೂ ವಾಗ್ದಾನಗಳು ಎತ್ತಿದ ತಕ್ಷಣ ನಾವು ಕೇಳ್ತಾ ಇದ್ವಿ, ನಿಂದೇನು ವಾಗ್ದಾನ ಅಂತ. ಅವ್ರು ಹೇಳೋರು ಏನ್ ಗೊತ್ತ ಹೇಳೋರು, ನೀನು ಇನ್ನು ಮುಂದೆ ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡ್ತೀರಾ ಅಂತ. ಓ ಹೌದಾ, ಓ ಅಪ್ಪ, ಈ ವರ್ಷ ಎಲ್ಲ ಸಾಲ ತೀರೋಗ್ತಿದೆ. ನೋಡಿದ್ರೆ ಆ ವರ್ಷ ಇನ್ನೂ ಸಾಲ ಜಾಸ್ತಿ ಆಗಿರ್ತದೆ. ಇನ್ನೊಂದು ವಾಗ್ದಾನ ಇರುತ್ತೆ, ನೀನು ಹೋಗುವಾಗ್ಲೂ ಬರುವಾಗ್ಲೂ ನಾನು ನಿನ್ನ ಆಶ್ರಯಿಸ್ತೀನಿ. ಹೋಗುವಾಗ್ಲೂ ಆಕ್ಸಿಡೆಂಟ್, ಬರುವಾಗ್ಲೂ ಆಕ್ಸಿಡೆಂಟ್ ಆ ವರ್ಷ. ಈ ರೀತಿ ವಾಗ್ದಾನಗಳನ್ನು ಮಾತ್ರ ನಾವು ತಗೊಂಡು ಇಟ್ಕೊಂಡಿರ್ತೀವಿ, ಓದ್ತೀವಿ. ನಮ್ಮ ಬೈಬಲಲ್ಲಿ ವರ್ಷಕ್ಕೆ ಒಂದ್ಸತಿ 1995, 1996 ಎಲ್ಲ ವಾಗ್ದಾನಗಳು ನಮ್ಮ ಬೈಬಲಲ್ಲಿ ಇರ್ತಾ ಇತ್ತು. ಅದನ್ನ ನೋಡಿ ಅಪ್ಪ ಇದು ನೆರವೇರುತ್ತೆ. ಆ ವರ್ಷ ಎಲ್ಲ ಹೋಗಿ ಮತ್ತೆ ಡಿಸೆಂಬರ್ ತಿಂಗಳು ಬಂದಾಗ ಸರಿ ಅಟ್ಲೀಸ್ಟ್ ಈ ವರ್ಷ ನೆರವೇರ್ಲಿಲ್ಲ,
ಇನ್ನೊಂದು ವರ್ಷ ಆದ್ರೂ ನೆರವೇರುತ್ತೆ ಅಂತ ಒಂದೊಂದು ವಾಗ್ದಾನಗಳನ್ನೆಲ್ಲ ನಾವು ಇಟ್ಟು ಜೋಡಿಸ್ಕೊಂಡ್ ಬರ್ತಾ ಇದ್ವಿ ಹೊರತು ಯಾವ ವಾಗ್ದಾನಗಳು ನೆರವೇರಲಿಲ್ಲ. ಸಾಲ ಕೊಡುವಿರಿ, ಸಾಲ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಆ ವರ್ಷನೇ ಸಾಲ ಜಾಸ್ತಿ ಆಗಿರೋದು. ಏನಪ್ಪ ಇದು, ವಾಗ್ದಾನಗಳು ನೆರವೇರ್ತಾನೇ ಇಲ್ಲ. ನೋಡಿ, ಈ ವಾಗ್ದಾನಗಳೆಲ್ಲ ನೆರವೇರಬೇಕು ಅಂದ್ರೆ ಮೇಲೆ ಒಂದು ಕಟ್ಟಲೆ ಇದೆ, ಒಂದು ಕಮಿಟ್ಮೆಂಟ್ ಇದೆ. ಅವ್ರಿಗೆ ಮಾತ್ರನೇ ಇದು ನೆರವೇರೋದು. 1, 2 ನಿಮ್ಮ ದೇವರಾದ ಯೆಹೋವನು ನಿಮಗೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ಎಲ್ಲಾನೂ ನಡೆದರೆ ಮಾತ್ರನೇ ಇದೆಲ್ಲ ನೆರವೇರೋದು. ಎಷ್ಟು ವಾಗ್ದಾನಗಳನ್ನ ಜೋಡಿಸ್ಕೊಂಡು ಇಟ್ಕೊಂಡ್ರು ನೆರವೇರಲ್ಲ, ವರ್ಷ ಎತ್ತಿಟ್ಕೊಂಡ್ರು ನೆರವೇರಲ್ಲ. ನಾವು ಸಹ ವಾಗ್ದಾನ ಇಟ್ಕೊಂಡು ಒಂದೊಂದು ವರ್ಷನೂ ಈ ವರ್ಷ ನೆರವೇರುತ್ತೆ, ಆ ವರ್ಷ ನೆರವೇರುತ್ತೆ, ಇನ್ನೊಂದು ವರ್ಷ ನೆರವೇರುತ್ತೆ ಹೇಳಿ ಯಾವ ವರ್ಷನೂ ನೆರವೇರಲೇ ಇಲ್ಲ. ಅವಾಗ ಏನಪ್ಪ ವಾಗ್ದಾನ ಹಿಂಗೈತೆ? ನಾನು ಒಬ್ಬರನ್ನ ಕೇಳಿದೆ, ಧರ್ಮೋಪದೇಶ ಕಾಂಡದಲ್ಲಿ ಇರುವಂತ 28ನೇ ಅಧ್ಯಾಯದಲ್ಲಿ ಇರುವಂತ ಎಲ್ಲಾ ವಾಗ್ದಾನಗಳು ನಮ್ಗೆ ನೆರವೇರುತ್ತಾ ಅಂದ್ರೆ ಹೌದು ನೆರವೇರುತ್ತೆ ಅಂದ್ರು. ನೀವು ನಂಬ್ತೀರಾ? ಹೌದು ನಂಬ್ತೀನಿ. ಸಾಲ ಕೊಡುವಿರ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ ಅಂತ ಐತಲ್ಲ, ನೆರವೇರ್ತಾ ಅಂತ. ಇಲ್ಲ, ನೆರವೇರಿಲ್ಲ, ಇನ್ನು ಮುಂದೆ ನೆರವೇರುತ್ತೆ. ಎಲ್ಲಾ ಜನಗಳಿಗಿಂತ ಎಲ್ಲಾ ಜಾತಿಗಳಿಗಿಂತ ನೀವು ಆಶೀರ್ವಾದವಾಗಿರ್ತೀರಾ ಅಂತ ಬೈಬಲ್ ಹೇಳುತ್ತೆ. ಆತರ ಇದ್ದೀವ? ಇಲ್ಲ, ಇನ್ನು ಮುಂದೆ ಒಂದು ವೇಳೆ ನೆರವೇರಿದ್ರೆ ನೆರವೇರ್ಬೋದು. ಕೆಲವ್ರು ನೆರವೇರುತ್ತೆ, ಕೆಲವ್ರು ನೆರವೇರಲ್ಲ. ನೋಡಿ, ಇದಕ್ಕೆ ನಮ್ಮ ಉತ್ತರ. ನಾವೇನ್ ಅನ್ಕೋತೀವಿ, ಒಬ್ರು ನೆರವೇರುತ್ತೆ, ಕೆಲವರು ನೆರವೇರುತ್ತೆ, ಒಂದು ಪಾಸ್ಟರ್ಗಳು ನೆರವೇರುತ್ತೆ, ಒಂದು ವಿಶ್ವಾಸಿಗಳು ನೆರವೇರುತ್ತೆ, ಆದ್ರೆ ಎಲ್ಲರಿಗೂ ನೆರವೇರೋದಿಲ್ಲ ಅನ್ನೋ ಒಂದು ಕನ್ಕ್ಲೂಷನ್, ಒಂದು ಮುಕ್ತಾಯಕ್ಕೆ ನಾವು ಬಂದ್ಬಿಟ್ಟಿದೀವಿ. ನೋಡಿ, ಇಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಇದೆಲ್ಲ ಬಂದು ಯಾವ ಬ್ಲೆಸ್ಸಿಂಗ್ ಅಂದ್ರೆ, ಇದೆಲ್ಲ ನೋಡಿ ಇದು ಯಾವ ತರ ಇದೆ ಅಂದ್ರೆ ಕಂಡೀಷನಲ್ ಬ್ಲೆಸ್ಸಿಂಗ್ಸ್. ಎಲ್ಲರೂ ಹೇಳಿ, ಇನ್ನೊಂದ್ಸತಿ ಹೇಳಿ ನನ್ನ ಜೊತೆ. ಕಂಡೀಷನಲ್ ಬ್ಲೆಸ್ಸಿಂಗ್ಸ್. ಯಾವ ತರ ಕಂಡೀಷನ್ ಅಂದ್ರೆ, ನೀನ್ ಇದನ್ನ ಮಾಡಿದ್ರೆ, ನನ್ನ ಮಾತಿಗೆ ಕಿವಿ ಕೊಟ್ರೆ, ಇಂಗ್ಲಿಷ್ ಅಲ್ಲಿ 1, 2 28ನೇ ಅಧ್ಯಾಯ 1, 2. ಎಲ್ಲರೂ ಹೇಳಿ, ಇಫ್ ಅಂದ್ರೆ ನೀನ್ ಮಾಡಿದ್ರೆ ನಾನ್ ಮಾಡ್ತೀನಿ, ನೀನ್ ಎಲ್ಲಾದ್ರಲ್ಲೂ ಸರಿ ಇದ್ರೆ ಬರುತ್ತೆ, ನೀನ್ ಎಲ್ಲಾ ವಾಗ್ದಾನಗಳಲ್ಲಿ ದೇವರ ಮಾತನ್ನ ಶ್ರದ್ಧೆಯಿಂದ ಸರಿಯಾಗಿ ಕೇಳಿ ನಡೆದ್ರೆ ಈ ಜನ್ಮಕ್ಕೆ ನಡೆಯಕ್ಕಾಗಲ್ಲ. ಎಲ್ಲೋ ಒಂದೊಂದ್ ಕಡೆ ನಾವು ಬಿಡ್ತೀವಿ, ಎಲ್ಲೋ ಒಂದೊಂದ್ ಕಡೆ ಮಿಸ್ ಮಾಡ್ತಾ ಇರ್ತೀವಿ. ಆದ್ರೆ ಈ ಬ್ಲೆಸ್ಸಿಂಗ್ಸ್ ಎಲ್ಲ ಯಾವ ತರ ಅಂದ್ರೆ, ಇಟ್ ಈಸ್ ಬೇಸ್ಡ್ ಆನ್ ಕಂಡೀಷನ್ಸ್, ಇಟ್ ಈಸ್ ಬೇಸ್ಡ್ ಆನ್ ಅವರ್ ವರ್ಕ್ಸ್. ನಮ್ಮ ಕ್ರಿಯೆಗಳೆಲ್ಲ ಪರ್ಫೆಕ್ಟ್ ಆಗಿದ್ರೆ ಮಾತ್ರನೇ ಈ ಆಶೀರ್ವಾದ. ಅದಕ್ಕಾಗಿನೇ ನಾನೇನ್ ಹೇಳ್ತೀನಿ ಅಂದ್ರೆ, ಮೋಶೆಗೆ ಕೊಡಲ್ಪಟ್ಟಂತ ಆಶೀರ್ವಾದಗಳು ನಮಗೆ ಯಾವತ್ತೂ ನೆರವೇರೋದಿಲ್ಲ, ಆದ್ರೆ ಅಬ್ರಾಮನಿಗೆ ಕೊಡಲ್ಪಟ್ಟಂತ ಆಶೀರ್ವಾದಗಳು ನೆರವೇರುತ್ತೆ. ಯಾಕೆ ಗೊತ್ತಾ? ಅದು ವಿತೌಟ್ ಕಂಡೀಷನ್. ಅಲ್ಲಿರೋದು ಒಂದೇ ಒಂದು ಕಂಡೀಷನ್. ಯಾವುದು? ಓದೋಣವಾ? ರೋಮಪುರದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 1ರಿಂದ ಕೆಲವು ವಾಕ್ಯ ಓದೋಣ. ರೋಮಪುರದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ ಓದಕ್ಕಿಂತ ಮುಂಚೆ ರೋಮಪುರದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 21, 22, 23. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಕೊಂಡಿರುತ್ತದೆ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ. ಆಮೇಲೆ ಎಲ್ಲರೂ ನೋಡಿ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ, ವಿತೌಟ್ ಕಂಡೀಷನ್. ಇದು ಕಂಡೀಷನಲ್ ಬ್ಲೆಸ್ಸಿಂಗ್ ಅಲ್ಲ, ಇದು ವಿತೌಟ್ ಕಂಡೀಷನ್ ಬ್ಲೆಸ್ಸಿಂಗ್. ಆಮೇಲೆ ಹೇಳಲ್ವಾ? ನೋಡಿ, ಇಂಗ್ಲಿಷ್ ಅಲ್ಲಿ 21. But now God has shown us a way to be made right with Him. But now God has shown us a way. There is a way. What is the way? Jesus said, I am the way. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ.
ಈಗ ಯಾವ ಬ್ಲೆಸ್ಸಿಂಗ್ಸ್ ಹೋಗ್ಬೇಕಂದ್ರೂ ನೀವು ಶ್ರದ್ಧೆಯಿಂದ ಕೇಳಿ, ನೀವೆಲ್ಲ ಧರ್ಮಶಾಸ್ತ್ರಗಳನ್ನ ನೆರವೇರಿಸ್ಕೊಂಡು ನೀವು ಸರಿಯಾಗಿದ್ರೆ ಈ ವಾಗ್ದಾನಗಳು, ಈ ತರ ಆಶೀರ್ವಾದಗಳು ಈಗಿಲ್ಲ. ದೇವರು ಹೇಳ್ತಾರೆ ನಾನೇ ಮಾರ್ಗ, ನನ್ನ ಮೂಲಕ ಬಂದ್ರೆ ಎಲ್ಲ ಆಶೀರ್ವಾದಗಳು. ಇವತ್ತು ನಾವು ದೇವರ ಮುಂದೆ ನಿಲ್ಲೋದಕ್ಕೆ ಯೋಗ್ಯತೆ ಯಾವುದರಿಂದ ಬಂತು ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ. ತಂದೆಯಾದ ದೇವರ ಮುಂದೆ ನಾವು ಹೋಗಿ ಪ್ರಾರ್ಥನೆ ಯಾವ ರೀತಿ ಆರಂಭಿಸ್ತೀವಿ ಅಂದ್ರೆ, ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾನು ಬಂದಿದ್ದೀನಿ. ಯಾರ ನಾಮದಲ್ಲಿ ಬಂದಿದ್ದೀನಿ? ನನ್ನ ಕೆಲಸದಿಂದ, ನನ್ನ ಪರಿಶುದ್ಧತೆಯಿಂದ, ನಾನ್ ಮಾಡೋ ದಾನ ಧರ್ಮಗಳಿಂದ, ನನ್ನ ಒಳ್ಳೆಯ ಕಾರ್ಯಗಳಿಂದ ಬಂದಿದ್ದೀನಿ ದೇವರೇ ಅಲ್ಲ, ಯೇಸು ಕ್ರಿಸ್ತನ ನಾಮದಲ್ಲಿ. ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೆಸರಿನಲ್ಲಿ ನೀವು ತಂದೆಯನ್ನ ಏನೇನೆಲ್ಲ ಬೇಡ್ಕೊಳ್ತಿರೋ ಅದೆಲ್ಲ ನೆರವೇರುತ್ತೆ. ಆಮೇಲೆ ಇವತ್ತು ನಮಗೆ ತಂದೆಯಾದ ದೇವರ ಹತ್ರ ಆಕ್ಸೆಸ್ ಯಾವ ರೀತಿ ಸಿಕ್ಕಿದೆ ಅಂದ್ರೆ ಯೇಸು ಸ್ವಾಮಿಯ ಮುಖಾಂತರ. ಅದಕ್ಕೆ ನೋಡಿ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, but now the righteousness of God apart from the law is revealed. apart from the law ಅಂದ್ರೆ ಧರ್ಮಶಾಸ್ತ್ರದ ಮುಖಾಂತರ ಅಲ್ಲ, ಧರ್ಮಶಾಸ್ತ್ರವಲ್ಲದೆ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ವಿತೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ God has revealed his righteousness to Christ. He has revealed his righteousness through Christ. ಎಷ್ಟು ಸಂತೋಷವಾದ ವಾಕ್ಯಗಳು ಗೊತ್ತಾ? ಇವಾಗ ಪಾಸ್ಟರ್ ಧರ್ಮೋಪದೇಶ ಖಂಡ 28ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ವಾಗ್ದಾನಗಳೆಲ್ಲ ನೆರವೇರುತ್ತಾ? ಅದಕ್ಕಿಂತ ಜಾಸ್ತಿ ನೆರವೇರುತ್ತೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಇರುವಂತಹ ವಾಗ್ದಾನಗಳು ನಮಗೆ ಸೇರಿದ್ದಲ್ಲ. ಏನ್ ಪಾಸ್ಟರ್ ಹಿಂಗೆ ಹೇಳ್ಬಿಟ್ರೆ, ಇವತ್ತು ಅನೇಕರಿಗೆ ಈ ಮೆಸೇಜ್ ಶಾಕಿಂಗ್ ಆಗಿರ್ಬೋದು. ಏನು 28ನೇ ಅಧ್ಯಾಯದಲ್ಲಿ ಅದು ನಮ್ಗಲ್ವಾ? ಸರಿ, ನಿಮ್ಗೂ ನೆರವೇರುತ್ತೆ ಒಂದು ವೇಳೆ. ದೇವರ ವಾಕ್ಯ ಹೇಳುತ್ತೆ, ಇಫ್ ಯು ಒಬೇ ಆಲ್ ದ ಕಮಾಂಡ್ಮೆಂಟ್ಸ್. ನಿನ್ ಕೈಲಿ ಆಗುತ್ತಾ? ಆಗಂಗಿದ್ರೆ ಅದು ನಿನಗೆ ಆಗಲ್ಲ. ಅದಕ್ಕಿಂತ ಉನ್ನತವಾದ ವಾಗ್ದಾನಗಳು ನಮ್ಗಿದೆ ನೋಡಿ ಕೆಳಗಡೆ. ನೆಕ್ಸ್ಟ್, ಆ ನೀತಿಯು, ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂತದ್ದು. ಆಮೆನ್, 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 ಆಮೆನ್. Praise the Lord. Even the righteousness of God through faith in Jesus Christ to all and on all who believe. But there is no difference. Those who believe. ಎಲ್ಲರೂ ಹೇಳಿ. Those who believe. Those who believe. ಎಲ್ಲರೂ ಹೇಳಿ. Those who believe. ನೀವೇನು ಮಾಡಬೇಕಾಗಿದ್ದಿಲ್ಲ. ಇರುವಂತ ಸ್ಥಳಗಳಲ್ಲಿ ಇವತ್ತು ನಿಮ್ಮ ಜೀವಿತಗಳು, ನಿಮ್ಮ ಜೀವನಗಳು ಬದಲಾವಣೆ ಆಗುತ್ತೆ ಅಂತ ಇರುವಂತ ಸ್ಥಳಗಳಲ್ಲೇ ಇವತ್ತು ನೀನು ನಂಬೋದಾದ್ರೆ ನಿನ್ನ ಜೀವಿತ ಬದಲಾವಣೆ ಆಗೋದು 100ಕ್ಕೆ 100ರಷ್ಟು ಸತ್ಯ. Praise the Lord. ಇದಕ್ಕೆ ನಾನು ಏನ್ ಮಾಡ್ಬೇಕು? ಏನು ಮಾಡ್ಬೇಕಂತಲ್ಲ, ನೀವು ಯೇಸು ಸ್ವಾಮಿ ನಂಬೇಕು, ದೇವರನ್ನ ನಂಬೇಕು. ದೇವರೇ, ಈ ವಾಗ್ದಾನಗಳು ನನಗೆ, ದೇವರೇ ನಾನು ಧೂಳು, ನನಗೆಲ್ಲ ಆಗುತ್ತಾ? ಇದೆಲ್ಲ ನಮಗ್ ಸೇರಿದ್ದಲ್ಲ, ಎಲ್ಲರಿಗೂ ಆಗುತ್ತೆ, ನನಗಾಗಲ್ಲ ಅನ್ನೋದನ್ನ ತೆಗೆದಾಕಿ, ದೇವರೇ ನಿನ್ನನ್ನು ಸಂಪೂರ್ಣವಾಗಿ ನಾನು ನಂಬ್ತಾ ಇದ್ದೀನಿ. ದೇವರೇ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಆಶೀರ್ವಾದಗಳಿಗಿಂತ ಉನ್ನತವಾದ ಆಶೀರ್ವಾದಕ್ಕೆ ನಾನು ಯೋಗ್ಯನು, ಪಾತ್ರನು. ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ಯಾಕಂದ್ರೆ ನನ್ನ ನೀತಿಯಲ್ಲ, ದೇವರ ನೀತಿಯಲ್ಲಿ ನಾನು ಬಂದಿದ್ದೀನಿ ಅನ್ನೋ ಧೈರ್ಯ, ಬೋಲ್ಡ್ನೆಸ್ ನಮಗೆ ಬರಬೇಕು. ಓಕೆ, ಪ್ರೈಸ್ ದಿ ಲಾರ್ಡ್. ಸರಿ, ನೆಕ್ಸ್ಟ್, for all have sinned and fall short of the glory of God. 23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಎಲ್ಲರೂ ಹೊಂದದೇ ಹೋಗ್ಬಿಟ್ರು. For everyone has sinned. We all fall short of God's glorious standard. ಎಲ್ಲರೂ ದೇವರ ಮಹಿಮೆಯನ್ನು ಕಳ್ಕೊಂಡ್ಬಿಟ್ರು. ಎಲ್ಲರೂ ಪಾಪ ಮಾಡಿ ಕಳ್ಕೊಂಡ್ಬಿಟ್ರಂತೆ. ಆದ್ರೆ 24ನೇ ವಾಕ್ಯ ಹೇಳುತ್ತೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ. ಬೀಯಿಂಗ್ ಜಸ್ಟಿಫೈಡ್ ಫ್ರೀಲಿ. ಎಲ್ಲರೂ ಹೇಳಿ, ಇದಕ್ಕೆ ರೂಲ್ಸೇ ಇಲ್ಲ ರೀ, ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ನೀನ್ ಇದು ಮಾಡು, ಅದು ಮಾಡು, ಇದು ಮಾಡು, ಇದೆಲ್ಲ ಏನೂ ಇಲ್ಲ. ಫ್ರೀಲಿ ಅಂದ್ರೆ ನೋಡಿ,
ಇವತ್ತು ಯಾರಾದರೂ ಹೇಳ್ತಾರೆ, ಇವಾಗ ಒಂದು ವಾಚ್ ಯಾರಾದರೂ ಒಬ್ರು ಗಿಫ್ಟ್ ಕೊಡ್ತಾರೆ, ಈ ವಾಚ್ ನಾನು ಫ್ರೀಯಾಗಿ ನಿಮಗೆ ಕೊಡ್ತಾ ಇದ್ದೀನಿ, ಇದಕ್ಕೆ ಬೆಲೆ ₹1 ಮಾತ್ರ ಕೊಡಿ ಸಾಕು. ಇವಾಗ ₹1 ಕೊಟ್ಟು ತಗೊಂಡ್ರು ಅದು ಫ್ರೀ ಅಲ್ಲ, ಯಾಕಂದ್ರೆ ಅದಕ್ಕೆ ₹1 ಬೆಲೆ ಕಟ್ಟಿದ್ದೀನಿ. ಫ್ರೀ ಅಂದ್ರೆ ಏನ್ ಗೊತ್ತಾ, 1 ಪೈಸಾನು ಕೊಡಂಗಿಲ್ಲ, ಅದಕ್ಕೆ ₹1 ಕೊಡಂಗಿಲ್ಲ. ಇದು ನಿಮಗೆ ಕೊಟ್ಟಿದ್ಮೇಲೆ ನಾವು ಉಚಿತಾರ್ಥವಾಗಿ ತಗೊಳ್ತೀವಲ್ಲ, ಅದೇ ಫ್ರೀಲಿ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ, ಏನು ಕಟ್ಟಂಗಿಲ್ಲ. ನೀನ್ ನಂಬೋದಾದ್ರೆ ದೇವರ ಮಹಿಮೆನೆ ಕಾಣುವಿ ಅಂತ ದೇವರ ವಾಕ್ಯ ಹೇಳುತ್ತೆ. ಪ್ರೈಸ್ ದಿ ಲಾರ್ಡ್ ಹೇಳಲ್ವಾ? Praise the Lord. ಆಮೆನ್. ನೋಡಿ, being justified freely by his grace through the redemption that is in Christ Jesus. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಉಚಿತಾರ್ಥವಾದ ಕೃಪೆ, ಉಚಿತವಾದ, ಫ್ರೀ ಫ್ರೀ ಫ್ರೀ. ಹಳೆ ಒಡಂಬಡಿಕೆ, if you do this, if you do this, if you do this. New covenant, free 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 free. Praise the Lord. Praise the Lord. Okay, next ನೋಡಿ, ಅದೇ 4ನೇ ಅಧ್ಯಾಯ ಕಂಟಿನ್ಯೂಷನ್. 4ನೇ ಅಧ್ಯಾಯ 1ರಿಂದ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಾಹ್ಮನು ಏನು ಪಡ್ಕೊಂಡನೆಂದು ಹೇಳಬೇಕು. ಅಬ್ರಾಹ್ಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು. ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡಿ, ಇಂಗ್ಲಿಷ್ ಅಲ್ಲಿ, ಫಾರ್ ಇಫ್ Abraham was justified by works, he has something to boast about, but not before God. For what does the scripture say? Abraham believed God, and it was accounted to him for righteousness. ಅಬ್ರಾಹ್ಮನ್ ಏನ್ ಮಾಡಿದಂತೆ? ನಂಬಿದನು. ಅದಕ್ಕೆ ಅಬ್ರಾಹ್ಮನ ಆಶೀರ್ವಾದ ದೇವರಿಟ್ರು, ಮೋಶೆಯ ಆಶೀರ್ವಾದ ನಮ್ಗೆ ಇಟ್ಟಿಲ್ಲ. ಯಾಕಂದ್ರೆ ಮೋಶೆಯ ಆಶೀರ್ವಾದ, ಇಫ್ ಯು ಡೂ, ನೀನು ಒಂದು ಕಂಡೀಷನಲ್ ಬ್ಲೆಸ್ಸಿಂಗ್, ಅದು ನೀನು ಒಂದು ಕಂಡೀಷನ್ ನೆರವೇರಿಸಿದ್ರೆ ಈ ಆಶೀರ್ವಾದ. ಅದಕ್ಕೆ ದೇವರು ಹೇಳಿದ್ರು, ಅಬ್ರಾಹ್ಮನ ಆಶೀರ್ವಾದ ನಾನು ಏನ್ ಕೊಡ್ತೀನಿ. ಅಬ್ರಾಹ್ಮನ ಆಶೀರ್ವಾದ ಏನ್ ಗೊತ್ತಾ? ನಂಬಿದರೆ. ಓಕೆ, ಸರಿ. Now to him who works, the wages are not counted as grace but as debt. ಅಬ್ರಾಹ್ಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂತದ್ದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದೇ ಎಂದು ಎಣಿಕೆ ಆಗುವುದು. ಪ್ರೈಸ್ ದಿ ಲಾರ್ಡ್. ಸರಿ, ಇವಾಗ ನಾನು ಇದನ್ನ ಯಾಕೆ ಹೇಳಕ್ ಬಂದೆ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ವ್ಯತ್ಯಾಸ ನೋಡಿ. ಅಬ್ರಾಹ್ಮನ ಆಶೀರ್ವಾದ, ಮೋಶೆಯ ಆಶೀರ್ವಾದ, ಎರಡಕ್ಕೂ ವ್ಯತ್ಯಾಸ ಇದೆ. ಮೋಶೆಯ ಆಶೀರ್ವಾದ ಕಂಡೀಷನಲ್ ಬ್ಲೆಸ್ಸಿಂಗ್, ಅಬ್ರಾಹ್ಮನ ಆಶೀರ್ವಾದ ಅನ್ಕಂಡೀಷನಲ್ ಬ್ಲೆಸ್ಸಿಂಗ್. ಅಬ್ರಾಹ್ಮನ ಏನ್ ಮಾಡಿದ? ಬೇರೆ ದೇವರನ್ನ ನಂಬಿದ. ದೇವ್ರು ಕೊಡ್ತಾರೆ ಅಂತ ನೋಡಿ. ಅವನು 100 ವಯಸ್ಸಾದ್ರೂ ಸಹ ನಂಬೋದಿಕ್ಕೆ ಯಾವ ಗುರುತುಗಳು ಅವನ ಹತ್ರ ಇಲ್ಲೇ ಇದ್ರು ಸಹ, ದೇವ್ರು ಮಾಡಿದಂತ, ದೇವ್ರು ಕೊಟ್ಟಂತ ವಾಗ್ದಾನಗಳಲ್ಲಿ ಅದನ್ನು ನೆರವೇರತಕ್ಕ ಯಾವ ವಿಧವಾದ ಸೂಚನೆಗಳು ಸಹ ಇಲ್ಲದೆ ಇದ್ರು ಅವನು ಸಂಪೂರ್ಣವಾಗಿ ದೇವರನ್ನ ನಂಬೋದು. ದೇವರು ಅದನ್ನ ನೀತಿ ಎಂದು ಎಣಿಸಿದ್ರು. ಇವತ್ತು ಮೇಲಕ್ಕೆ ಬರೋದಕ್ಕಾಗದೇ ಇರುವಂತಹ ಸೂಚನೆಗಳು ನಮ್ಮ ಜೀವಿತದಲ್ಲಿ ಇರಬಹುದು. ಗುಣವಾಗೋದಕ್ಕೆ ಯಾವ ಸೂಚನೆಯೂ ಇಲ್ಲೇ ಇರುವಂತ ಪರಿಸ್ಥಿತಿಯಲ್ಲಿ ಇರಬಹುದು. ಆದರೂ ಅಬ್ರಹಾಮನ ತರ ನಾವು ಸಹ ನಂಬೋದಾದ್ರೆ ಅಬ್ರಹಾಮನ ಆಶೀರ್ವಾದಗಳನ್ನ ನಾವು ಸಹ ಹೊಂದ್ಕೊಬಹುದು. ಪ್ರೈಸ್ ದಿ ಲಾರ್ಡ್. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಯಾವ ಕಂಡೀಷನ್ ಇಲ್ಲ ರೀ, ಒಂದೇ ಒಂದು ಕಂಡೀಷನ್, ನಂಬಿಕೆ ಇಲ್ಲದೆ ನೀ ದೇವರನ್ನ ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ. ವಿತೌಟ್ ಫೇತ್ ಯು ಕೆನಾಟ್ ಪ್ಲೀಸ್ ಗಾಡ್. ಇವತ್ತು ಒಂದ್ ವೇಳೆ ಚರ್ಚ್ಗಳು ಮುಚ್ಚಲ್ಪಟ್ಟರು ಸಹ, ಇವತ್ತು ಸಭೆಗಳು ಮುಚ್ಚಲ್ಪಟ್ಟಿದ್ರು ಸಹ, ನಮ್ಮೊಳಗಡೆ ನಂಬಿಕೆ ಇದೆ, ನಾವು ಎಲ್ಲೇ ಇದ್ರು ಸಹ ದೇವರು ನಮ್ಮ ಜೊತೆನೇ ಇದ್ದಾರೆ.
ನೀವ್ ಹೇಳ್ಬೋದು ಪಾಸ್ಟರ್ ಇಂಥ ಲಾಕ್ಡೌನ್ ಅಲ್ಲಿ ದೇವರು ಹಿಂಗೆ ನೋಡಿ. ಅವಾಗ ಈಸಾಕನ ಕಾಲದಲ್ಲೂ ಸಹ ಲಾಕ್ಡೌನ್ ಆಯ್ತು, ಎಲ್ಲಾರು ಊರ್ ಬಿಟ್ಟು ಹೋದ್ರು, ಅವಾಗ್ಲೂ ದೇವರಲ್ಲೇ ಇದ್ರು. ಅವಾಗ ಈಸಾಕನು ಸಹ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾನೆ, ಎಲ್ಲ ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿ ಹಾಕಿ, ಓಕೆ ನಾನು ಹೋಗ್ತಾ ಇದ್ದೀನಿ ಅಂತ ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡಿ ಊರ್ ಬಿಟ್ಟು ಹೋಗ್ಬೇಕಾದ್ರೆ ದೇವ್ರು ಮಾತಾಡಿದ್ರು, ಎಲ್ಲಾರು ಹೋಗ್ಲಪ್ಪ, ನೀನ್ ಮಾತ್ರ ಇಲ್ಲಿರೋ, ನಾನು ನಿನ್ನೊಂದಿಗೆ ಇದ್ದೀನಿ. ಆ ಊರೇ ಬರ, ಎಲ್ಲ ಊರೇ ಮುಚ್ಚೋಗೈತೆ, ಏನು ಇಲ್ಲ, ಊರ್ ಬಿಟ್ಟು ಎಲ್ಲ ಓಡ್ತಾವ್ರೆ, ಊಟ ಇಲ್ಲ, ತಿನ್ನೋದಿಕ್ಕೆ ಏನು ಇಲ್ಲ, ಎಲ್ಲ ಸಾಯುವಂತ ಪರಿಸ್ಥಿತಿ, ಎಲ್ಲ ಅವ್ರವ್ರ ಊರ್ ಓಡೋಗುವಂತ ಪರಿಸ್ಥಿತಿಯಲ್ಲಿ ಈಸಾಕನಿಗೆ ದೇವ್ರು ಹೇಳಿದ್ರು, ಈಸಾಕನೇ ಭಯಪಡ್ಬೇಡಪ್ಪ, ನೀನ್ ಇಲ್ಲಿರೋ, ನಾನೇ ಈ ಲೋಕನೇ ಇವತ್ತು ಲಾಕ್ಡೌನ್ ಆದ್ರೂ ಸಹ ಎಲ್ಲಾರು ಭಯಪಡ್ತಿರುವಂತ ಸ್ಥಳದಲ್ಲಿ ಸಮಯದಲ್ಲಿ ದೇವರು ನಿನ್ನನ್ನು ನೋಡಿ ಹೇಳ್ತಾರೆ, ಡೋಂಟ್ ವರಿ, ಡೋಂಟ್ ಬಿ ಅಫ್ರೈಡ್. ದೇವ್ರು ನಿನ್ನ ಹತ್ರ ಮಾತಾಡುವಂತ ಕಾರ್ಯ ಏನ್ ಗೊತ್ತಾ? ಎಲ್ಲ ಲಾಕ್ಡೌನ್ ಆದ್ರೂ ಸಹ ನಾನು ನಿನ್ ಜೊತೆ ಇದ್ದೀನಿ, ನಿನಗೆ ಅದ್ಭುತಗಳನ್ನು ಮಾಡೋದಕ್ಕೆ ನನ್ನಿಂದ ಸಾಧ್ಯ. ಎಲ್ಲಾರು ಭಯಪಡ್ಬೇಡ, ಎಲ್ಲಾರು ಭಯಪಡ್ಲಿ, ನೀನ್ ಭಯಪಡ್ಬೇಡ, ಎಲ್ಲಾರು ಓಡೋಗ್ಲಿ, ನೀನ್ ಓಡೋಗ್ಬೇಡ, ನಾನ್ ನಿನ್ ಜೊತೆ ಇದ್ದೀನಿ. ಅಂತ ಬರದ ಸಮಯದಲ್ಲಿ, ಏನು ಇಲ್ಲದೆ ಇರುವಂತ ಸಮಯದಲ್ಲಿ ಈಸಾಕನು ಬೀಜ ಬಿತ್ತಾನೆ, ಅವನ ನೆಲದಲ್ಲಿ ಮಾತ್ರ ಮಳೆ ಬಂದ, ಅವನ ಬೀಜ ಮಾತ್ರ ಮೊಳಕೆ ಬಿಡ್ತಾ ಇದೆ, ಅವನ ಜೊತೆ ಮಾತ್ರ ದೇವರಿತ್ತು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅವನ ದೇವರನ್ನ ನಂಬದ. ಅಬ್ರಾಹ್ಮನ್ ದೇವರ ಮೇಲೆ ಅವನ ನಂಬಿಕೆ ಇತ್ತು. ಅದಿಂದ್ರೆ ದೇವರು ಅಬ್ರಾಹ್ಮನಿಗೆ ಹೇಳಿದ್ರು, ನಾನು ನಿನ್ ಸಂತತಿನ ಆಶೀರ್ವದಿಸ್ತೀನಪ್ಪ. ಅದಕ್ಕೆ ಈಸಾಕನು ಓಡೋದ್ರು ಸಹ ದೇವ್ರು ಹೇಳ್ತಾರೆ, ಇರು, ನಾನು ನಿನ್ ತಂದೆಗೆ ವಾಗ್ದಾನ ಮಾಡಿದ್ದೀನಿ, ನಾನು ನಿನ್ ಸಂತತಿನ ಆಶೀರ್ವದಿಸ್ತೀನಿ, ನೀನೆಲ್ಲೋ ಹೋಗ್ಬೇಡ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಇವತ್ತು ನಾವು ಓಡೋದಾಗ ದೇವ್ರು ಹೇಳ್ತಾರೆ, ನೀನ್ ಅಬ್ರಾಹ್ಮನ ಸಂತತಿ, ಇಲ್ಲೇ ಇರು, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯವರು. ಆಮೆನ್. God is good all the time. ಅದಕ್ಕೆ ಎಲ್ಲ ಉಪಕಾರಗಳು ಇವತ್ತು ದೇವ್ರು ಹೇಗೆಲ್ಲ ಗುಣಪಡಿಸಿದ್ರು, ದೇವ್ರ ಗುಣ ಏನು ಅನ್ನೋದೇ ಇವತ್ತು ನನ್ನ ಟಾಪಿಕ್ ಇತ್ತು. ಆಕ್ಚುಲಿ ಇವತ್ತು ನಾನು ಮಾತಾಡಿದ್ದು, ಇವತ್ತು ನನ್ನ ಟಾಪಿಕ್ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಿಲ್ಲ. ನಾನು ಯೋಚನೆ ಮಾಡಿದ್ದೊಂದು, ಇವತ್ತು ನಾನು ಮಾತಾಡಿದ್ದೊಂದು. ಆದ್ರೆ ಒಂದು ಮಾತ್ರ ನನಗೆ ಗೊತ್ತಾಗ್ತೈತೆ, ದೇವರು ಒಂದು ಕಾರ್ಯ ಮಾತಾಡಿಸಿದ್ದಾರೆ ಅಂದ್ರೆ ಈ ವಾಕ್ಯ ಯಾರಿಗೋ ಬೇಕಾಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಮೋಶೆ ಆಶೀರ್ವಾದ, ಅಬ್ರಾಹಮನ ಆಶೀರ್ವಾದ, ಇದೆಲ್ಲ ನಾನು ಇವತ್ತು ಯೋಚನೆ ಮಾಡಲಿಲ್ಲ. ಕಂಡೀಷನಲ್ ಬ್ಲೆಸ್ಸಿಂಗ್, ಅನ್ಕಂಡೀಷನಲ್ ಬ್ಲೆಸ್ಸಿಂಗ್, ಇದನ್ನ ನಾನು ಯೋಚನೆ ಮಾಡಿಲ್ಲ ಇವತ್ತು ಮಾತಾಡಬೇಕು ಅಂತ. ಆದ್ರೂ ದೇವರು ಹೋಲಿ ಸ್ಪಿರಿಟ್ ನನ್ನ ಲೀಡ್ ಮಾಡಿದ್ಕೆ ಇವತ್ತು ನಾನು ಮಾತಾಡಿದ್ದೀನಿ. ಒಂದು ವೇಳೆ ನನ್ನ ಯೋಗ್ಯತೆ ನೋಡಿ, ನನ್ನ ಪರಿಶುದ್ಧತೆ ನೋಡಿನೇ ದೇವರು ಆಶೀರ್ವದಿಸಿ ಇನ್ನು ಯಾವ ಕಾಲಕ್ಕೆ ನಾನು ಆಶೀರ್ವಾದವಾಗಿ ಇರ್ತೀನಿ ಅನ್ನೋ ಯೋಚನೆ ಒಂದು ವೇಳೆ ಇರೋದಾದ್ರೆ ದೇವರು ನಿನ್ನೊಂದಿಗೆ ಮಾತಾಡಿದ್ದಾರೆ. ಕಂಡೀಷನಲ್ ಎಲ್ಲ ತೆಗೆದಾಕ್ಬಿಡು, ಕಂಡೀಷನೇ ಇಲ್ಲ. ನೀನ್ ನನ್ನ ನಂಬ್ತೀಯ, ಎಂತ ಪರಿಸ್ಥಿತಿಯಲ್ಲಿ, ಎಂತ ವರ್ಸ್ಟ್ ಸಿಚುವೇಶನ್ ಅಲ್ಲಿ ನೀನಿದ್ರು ಬೆಸ್ಟ್ ಸಿಚುವೇಶನ್ ಆಗಿ ನಾನು ನಿನ್ನನ್ನು ಮಾರ್ಪಡಿಸ್ತೀನಿ ಅಂತ ದೇವ್ರ ವಾಗ್ದಾನ ಇದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಪರಿಸ್ಥಿತಿಗಳೆಲ್ಲ ವರ್ಸ್ಟ್ ಆಗಿರ್ಬೋದು, ವರ್ಸ್ಟ್ ನ ದೇವ್ರು ಬೆಸ್ಟ್ ಆಗಿ ದೇವ್ರು ಚೇಂಜ್ ಮಾಡ್ತಾರೆ. ನಿನ್ನ ಮನೆ ಸಿಚುವೇಶನ್ ಚೇಂಜ್ ಆಗ್ತಿದೆ, ನಿನ್ನ ಮಕ್ಕಳ ಭವಿಷ್ಯದ ಕಾಲ ಚೇಂಜ್ ಆಗುತ್ತೆ, ನಿನ್ನ ಕೈಯಿನ ಪ್ರಯಾಸದಲ್ಲಿ ದೇವರು ವ್ಯತ್ಯಾಸ ಉಂಟು ಮಾಡ್ತಾರೆ. ಎಲ್ಲ ಲಾಕ್ಡೌನ್ ಆದ್ರೂ ಇವತ್ತು ನಿನ್ನ ಮನೆಯಲ್ಲಿ ಕುತ್ಕೊಂಡು ದೇವ್ರ ವಾಕ್ಯನ ಕೇಳ್ತಾ ಇರುವಂತ ನಿನ್ನ ಜೀವಿತ ಖಂಡಿತವಾಗ್ಲೂ ಬದಲಾವಣೆ ಆಗೇ ಆಗುತ್ತೆ. ಇವತ್ತಿರುವಂತ ಪರಿಸ್ಥಿತಿಗಳು, ಇವತ್ತಿರುವಂತ ಲಾಕ್ಡೌನ್ ಸಿಚುವೇಶನ್ಸ್ ಒಂದು ವೇಳೆ ಇದು ನಮಗೆ ಭಯ ತರುವಂತದ್ದಾಗಿರ್ಬೋದು. ಏನಪ್ಪಾ ನೆಕ್ಸ್ಟ್ ಏನೋ ಗೊತ್ತಿಲ್ವಲ್ಲ. ಕೆಲವರು ಹೇಳ್ತಾರೆ 2 ತಿಂಗಳು ಲಾಕ್ಡೌನ್, ಇಂಡಿಯಾ ಸುಧಾರಿಸ್ಕೊಳ್ಳಕ್ಕೆ 2 ವರ್ಷ ಬೇಕು ಅಂತಾರೆ. ಅಷ್ಟು ಲಾಸ್ ಅಲ್ಲಿದೆ, ಅಷ್ಟು ಫೈನಾನ್ಷಿಯಲಿ ಎಲ್ಲ ಲೋ ಹೋಗಿದೆ, ಇಂಡಿಯನ್ ಎಕನಾಮಿ ಲೋ ಆಗಿದೆ. ಆದ್ರೂ ಹೆವೆನ್ ಎಕನಾಮಿ ಯಾವತ್ತೂ ಟಾಪಲ್ಲೇ ಇರುತ್ತೆ. ಪರಲೋಕದ ದೇವರು ನಮ್ಮನ್ನು ಆಶ್ವಾಸಕ್ಕೆ ಆತನ ಶಕ್ತನ. ಇವತ್ತೊಂದು ವೇಳೆ ಯಾವುದು ಮುಚ್ಚಲ್ಪಟ್ಟರು, ಯಾವ ಎಕನಾಮಿ ಫೈನಾನ್ಷಿಯಲ್ ಲೋ ಆದ್ರೂ ಸಹ ನಮ್ಮ ಜೊತೆ ಇರೋ ದೇವರು ಹೈಯೆಸ್ಟ್ ದೇವರು. ಹೆಸರು ಯಾವುದು ಅಂತೀರಾ?
ಲೋಕದಲ್ಲಿರುವವರಿಗಿಂತ ನಮ್ಮಲ್ಲಿರುವತನು ಹೆಚ್ಚಿನ. ಆಮೇಲೆ ಅದೇ ದೇವರು ಹೇಳೋದು, ಎಲ್ಲಾ ಉಪಕಾರಗಳು. ಓದಿ 103ನೇ ಕೀರ್ತನೆ. ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳೇ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ಸಮಸ್ತ ರೋಗಗಳನ್ನ ಕೊಡುವವನು ಅಂತ ಐತೆ. ವಾಸಿ ಮಾಡುವನು. ಏನಂತ ಐತೆ? ವಾಸಿ ಮಾಡುವನು. ಎಲ್ಲರೂ ಹೇಳ್ತಾರೆ ಕೊಡ್ತಾರೆ, ದೇವರು ರೋಗ ಕೊಡ್ತಾರೆ, ಆದ್ರೆ ವಾಸಿ ಮಾಡುವವನು ಅಂತಾನೆ ಸತ್ಯವೇದ ಹೇಳುತ್ತೆ. ಒಂದೊಂದ್ಸತಿನ ಎಲ್ಲಾ ಕ್ರೈಸ್ತರು ಕಣ್ಣು ಮುಚ್ಕೊಂಡು ಹೇಳುವಂತ ಪ್ರಾರ್ಥನೆ ಈ ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು ಅನ್ನೋದು ಒಬ್ಬ ಕ್ರೈಸ್ತನಿಗೂ ಗೊತ್ತಿಲ್ಲ ಅಂತ ಇಲ್ಲ. ಯಾಕಂದ್ರೆ ಎಲ್ಲಾ ಪ್ರಾರ್ಥನೆಯ ಮುಕ್ತಾಯನೇ ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು. ಎಲ್ಲಾ ಪ್ರಾರ್ಥನೆಗಳಲ್ಲೂ ಎಲ್ಲಾ ಪ್ರಸಂಗದಲ್ಲೂ ದಿನೇ ಮಾಡುವಂತ ಪ್ರಾರ್ಥನೆ ಇದು. ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೊಂಡಾಡಲಿ. ಇದನ್ನ ಎಲ್ಲಾ ಕ್ರೈಸ್ತರು ಹೇಳ್ತಾರೆ, ಆದ್ರೆ ಅದರಲ್ಲಿರುವಂತ ಆಶೀರ್ವಾದನೇ ಗೊತ್ತಿಲ್ಲ. ನೋಡಿ, ಆಶೀರ್ವಾದಗಳೇ ಇದು. ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು ಅಂತ ಹೇಳ್ಬಿಟ್ಟು 3ನೇ ವಾಕ್ಯ ಏನನ್ನು ಕೊಂಡಾಡಬೇಕು ಅಂದ್ರೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸುವವನು, ಸಮಸ್ತ ರೋಗಗಳನ್ನ ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನೂ ಆಗಿದ್ದಾನೆ. 5ನೇ ವಾಕ್ಯ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನ ತಿರುಗಿ ಬರಮಾಡುತ್ತಾನೆ. ಹದ್ದಿಗೆ ಬರುವಂತೆ ಯೌವನವನ್ನ ಮತ್ತೆ ತಿರುಗಿ ಬರಮಾಡುತ್ತಾನೆ. ಸುಸ್ತಾಗ್ತಾ ಇದೆ, ಕಾಲು ನೋಡ್ತಾ ಇದೆ, ಸೊಂಟ ನೋಡ್ತಾ ಇದೆ, ನನ್ನ ಕೈಲಿ ಆಗಲ್ಲ, ಎದೊಳಕ್ಕಾಗಲ್ಲ, ನಡೆಯಕ್ಕಾಗಲ್ಲ ಅನ್ನೋರಿಗೆ ಈ ವಾಗ್ದಾನ ಯೇಸು ಕ್ರಿಸ್ತನ ನಾಮದಲ್ಲಿ ನೆರವೇರಲಿ. ಹೇಗೆಂದ್ರೆ ಹದ್ದಿಗೆ ಬರುವಂತೆ ನಿನ್ನ ಯೌವನವನ್ನ ದೇವರು ಮತ್ತೆ ತಿರುಗಿ ಬರಮಾಡ್ತಾನೆ. Amen. He is filling you with His power. He is filling you with His strength. ಒಂದು ಹೊಸ ಬಲ, ನನ್ನ ನೋಡ್ತಾ ಇರುವಂತ ನಿಮಗೆ ಈಗಲೇ ಒಂದು ಹೊಸ ಬಲ ನಿಮ್ಮ ಶರೀರದಲ್ಲಿ ಇಳಿದು ಬರ್ತಾ ಇದೆ. Yes. Amen. In the name of Jesus, ಈ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರಲಿ. ಈ ವಾಕ್ಯ ಕೇಳ್ತಾ ಇರುವಂತ ಈಗಲೇ ನಿನ್ನ ಕಾಲು, ಸೊಂಟ, ಎಲ್ಲ ಕಡೆ, ಎಲ್ಲ ನರಗಳಲ್ಲಿ, ಎಲುಬುಗಳಲ್ಲಿ ಈಗಲೇ ಒಂದು ಬಲ ಇಳಿದು ಬರ್ತಾ ಇದೆ. ಯಾಕಂದ್ರೆ ಈ ವಾಗ್ದಾನ ನೆರವೇರ್ತಾ ಇದೆ. The mighty name of Jesus. Thank you, Holy Spirit. Thank you, Holy Spirit. English ಅಲ್ಲಿ 5ನೇ ವಾಕ್ಯ. He fills my life with good things. He fills my life with Good things. bad things. With coronavirus. With tumor. He fills my life with cancer. ಹಂಗೈತೆ ಇಲ್ಲ, ಏನಿದೆ? He fills my life with good things. ಇನ್ನು ಅನೇಕ ಒಳ್ಳೆ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದದ್ದು ಇನ್ನು ಕಾಯ್ತಾ ಇದೆ. ಆಮೇಲೆ ಹೇಳಲ್ವಾ, ವಾವ್ ಅನ್ನೋ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇನ್ನೂ ಏರಾಳವಾಗಿ ಕಾಯ್ತಾ ಇದೆ, ನಿಂತೈತೆ, ಕ್ಯೂ ಅಲ್ಲಿದೆ, ಎಲ್ಲ ವೇಟಿಂಗ್. ನಿಮಗೆ ಆಶ್ಚರ್ಯಪಡಿಸುವಂತ ಕಾರ್ಯಗಳು ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೆ, ಎಲ್ಲ ಕಾಯ್ತಾ ಇದೆ. ಆದ್ರೆ ಈಗಿರುವಂತ ಪರಿಸ್ಥಿತಿಯಲ್ಲಿ ನಂಬಕ್ ಆಗ್ತಾ ಇಲ್ಲಲ್ಲ. ನಾನು ಹೇಳೋದನ್ನ ಬರೆದಿಟ್ಕೊಳ್ಳಿ, ಸ್ವಲ್ಪ ದಿವಸ ಈ ಲಾಕ್ಡೌನ್ ಎಲ್ಲ ಮುಗಿಲಿ, ನೋಡಿ ನಿಮ್ ಲೈಫ್ ಹೇಗೆ ಟರ್ನ್ ಔಟ್ ಆಗ್ತಿದೆ. 2020 ಹೆಂಗೆ ಮ್ಯಾಚ್ ನಡೀತೋ ಅದೇ ರೀತಿ ಸೆಲೆಬ್ರೇಷನ್ ನಿಮ್ ಜೀವಿತದಲ್ಲಿ ಕಾಯ್ತಾ ಇದೆ. ಆಮೇಲೆ He fills my life with good things. My youth is renewed like My the youth eagles. is Renewed like the ಇನ್ನೊಂದ್ಸತಿ ರಿನೋವೇಷನ್. ನಿಮ್ ಬಾಡಿ ಇನ್ನೊಂದ್ಸತಿ ರಿನೋವೇಷನ್ ಆಗುತ್ತೆ. Youth is renewed like the eagles. ಅದು ವಯಸ್ಸಾಗಿದ್ಮೇಲೆ ಮೇಲೆ ಒಂದು ಬೆಟ್ಟದ ತುದಿಯಲ್ಲಿ ಹೋಗಿ ಕುಂತ್ಕೊಂಡಿರ್ತಂತೆ, ಅಲ್ಲೋಗಿ ಕುಂತ್ಕೊಳ್ಳುತ್ತಂತೆ ಸ್ವಲ್ಪ ದಿವಸ. ಆ ಹಳೇ ರೆಕ್ಕೆಗಳೆಲ್ಲ ಏನಾಗ್ತದೆ ಅಂತ ಉದುರುತ್ತಂತೆ.
ಅದು ಹಾಗೇ ಮೇಲೆ ಅನೇಕ ದಿನಗಳು ಹಾಗೇ ಕುಂದಿರ್ತದೆ. ಎಲ್ಲ ಒಂದೊಂದೇ ಹೋದ್ರೆ ಅದಕ್ಕೆ ಆರೋದಕ್ಕೆ ಬಲ ಇರೋದಿಲ್ಲ. ಹಾರಿ 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 ಅದಕ್ಕೆ ವಯಸ್ಸಾಗಿದ್ಮೇಲೆ ಹಾಗೆ ಒಂದ್ ಕಡೆ ಅಡಿಗೆ ಹೋಗಿ ಕುತ್ಕೊಳ್ಳುತ್ತೆ. ಆ ರೆಕ್ಕೆಗಳೆಲ್ಲ ಉದುರ್ತಾ ಇರ್ತದೆ, ಅದು ಹಂಗೆ ಸೈಲೆಂಟಿಗೆ ಇರ್ತದೆ. ಅದೆಲ್ಲ ಉದುರು ಆಗಿದ್ಮೇಲೆ ಮತ್ತೆ ಹೊಸ ರೆಕ್ಕೆ ಚಿಗುರುತ್ತದೆ ಅದಕ್ಕೆ. ಅಲ್ಲಿವರೆಗೂ ವೇಟಿಂಗ್, ಅದು ಹಾಗೆ ವೇಟ್ ಮಾಡ್ತಾ ಇದೆ. ಅದಕ್ಕೂ ಲಾಕ್ಡೌನ್ ಟೈಮ್, ಅದು ಬೆಟ್ಟದ ಮೇಲೆ ಅದಕ್ಕೆ ಲಾಕ್ಡೌನ್, ಆಚೆ ಬರಂಗಿಲ್ಲ, ತುಮಕೂದ್ರೆ ಕೆಳಗಡೆ ಬಿದ್ದೋಗುತ್ತೆ. ಯಾಕಂದ್ರೆ ರೆಕ್ಕೆ ಇಲ್ಲ, ಎಲ್ಲ ಉದುರೋಯ್ತು. ನನ್ಗೆ ಗೊತ್ತಿರಂಗೆ ಅನೇಕ ದಿನಗಳಿಗೆ ಅದಕ್ಕೆ ಊಟ ನೀರು ಸಹ ಇಲ್ಲ, ಒಂದೇ ಕಡೆ ಕುಂತಿದೆ. ಅಲ್ಲಿ ಎತ್ಕೊಂಡ್ಬಂದು ಕೊಡೋರು ಇಲ್ಲ, ಅಲ್ಲಿ ಅಮೆಝಾನ್ ಅಲ್ಲ ಯಾವುದು ಇಲ್ಲ, ಅದಕ್ಕೆ ಆರ್ಡರ್ ಮಾಡಕ್ಕೆ ಅದೇ ಹೋಗ್ಬೇಕು. ಹೋಗುವಂತ ಪರಿಸ್ಥಿತಿನೂ ಇಲ್ಲ. ಬೆಟ್ಟದ ತುದಿಯಲ್ಲಿ ಹಾಗೇ ಕುಂತೈತೆ, ಊಟ ಇಲ್ಲ, ನೀರಿಲ್ಲ, ಲಾಕ್ಡೌನ್ ಪರಿಸ್ಥಿತಿ. ಅದಕ್ಕೆ ಮತ್ತೆ ಹೊಸ ಚಿಗುರು, ಆ ರೆಕ್ಕೆ ಮತ್ತೆ ಹಾಗೇ ಮತ್ತೆ ಹರಡ್ತಾ ಇರ್ತದೆ. ದಿನೇ 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 ಚೇಂಜಸ್ ಗೊತ್ತಾಗ್ತಾ ಇರ್ತದೆ. ಮತ್ತೆ ಆ ರೆಕ್ಕೆ ಎಲ್ಲ ಹೊಸದಾಗುತ್ತಾ ಇರ್ತದೆ. ವಾ, ಅದಾಗಿದ ತಕ್ಷಣ ಮತ್ತೆ ಅದಕ್ಕೆ ಯೂತ್ ರಿನ್ಯೂ ಆಗುತ್ತೆ ನೋಡಿ. ಅದು ಇದಕ್ಕಿಂತ ಮುಂಚೆ ಹಾರದೇ ಇರೋಷ್ಟು ಹೈಯೆಸ್ಟ್ ಪ್ಲೇಸ್ ಹೋಗಿ ಹಾರ್ತೈತಂತೆ. ಯಾಕತ್ತಾ ವೇಟ್ ಮಾಡ್ತಾ ಇತ್ತು, ಅದ್ರ ಟೈಮ್ ವೇಟ್ ಮಾಡ್ತಾ ಇತ್ತು, ಆ ರೆಕ್ಕೆ ಬೆಳೆಯೋದಕ್ಕೆ ವೇಟ್ ಮಾಡ್ತಾ ಇತ್ತು. ನಾನು ಹೇಳ್ತೀನಿ, ನಿಮ್ ಟೈಮ್ ಬರ್ತಾ ಇದೆ, ನೀವು ವೇಟ್ ಮಾಡ್ತಾ ಇದ್ದೀರಾ. ನೋ ಒನ್ ವಿಲ್ ಫ್ಲೈ ಲೈಕ್ ಯು. ಯು ವಿಲ್ ಫ್ಲೈ ಹೈ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಇವತ್ತು ನಾನು ಹೇಳೋದನ್ನ ಬರ್ದಿಟ್ಕೊಳ್ಳಿ, ಯು ವಿಲ್ ಫ್ಲೈ ಹೈ ಇನ್ ಜೀಸಸ್ ನೇಮ್. ನಿನ್ ರೆಕ್ಕೆ ಚಿಗುರ್ತಾ ಇದೆ, ನಿನ್ ರೆಕ್ಕೆ ಈಗ ಹರಡ್ತಾ ಇದೆ. ಓ, ಹಾಗೆ 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 ಸ್ವಲ್ಪ 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 ಸ್ವಲ್ಪ. ಇದು ವಾಗ್ದಾನ ರೀ. ಯಾವಾಗ್ಲೂ ಇನ್ನು ಮುಂದೆ ನನ್ನ ಮನೆವೇ ಅವನನ್ನು ಕೊಂಡಾಡು, ಇದನ್ನ ಕರ್ತವ್ಯ ತರ ಹೇಳ್ಬಾರ್ದು. ನನ್ನ ಮನೆವೇ ಅವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಎಲ್ಲಾ ಕ್ರೈಸ್ತರಿಗೆ ಬಹಳ, ಎಲ್ಲಾ ಕ್ರೈಸ್ತರಿಗಲ್ಲ, ಅರ್ಧಕ್ಕರ್ಧ ಕ್ರೈಸ್ತರಿಗೆ ಸಭೆಯಲ್ಲಿ ಅವ್ರಿಗೆ ಇಷ್ಟವಾದಂತ ಒಂದು ವಾಗ್ದಾನ ಅಂದ್ರೆ ಇದೆ, ನನ್ನ ಮನೆವೇ ಅವನನ್ನು ಕೊಂಡು. ಯಾಕಂದ್ರೆ ಮುಗ್ದೋಯ್ತು ಅಂತ ಅರ್ಥ. ನಾವು ಚಿಕ್ಕ ವಯಸ್ಸಲ್ಲಿ ಸಭೆಗೆ ಹೋಗ್ತಾ ಇದ್ದಾಗ ನಮ್ಮ ಪಾಸ್ಟರ್ ಏನ್ ಪ್ರಸಂಗ ಮಾಡ್ತಾರೋ ಅದೆಲ್ಲ ನನ್ನ ಕಿವಿಗೆ ಹೋಗ್ತಾ ಇರಲ್ಲ. ಯಾಕಂದ್ರೆ ನಮ್ಮಪ್ಪ ನಮ್ಮಮ್ಮ ಸಭೆಯಲ್ಲಿ ಕುಂಡಿಸ್ಬಿಡೋರು, ನಾನು ಬಾ ನೀನ್ ಕುತ್ಕೊ, ಎಲ್ಲೂ ಹೋಗ್ಬಾರ್ದು ಇವತ್ತು ಅಂತ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಆಗೋದು, 1 ಅವರ್ 2 ಅವರ್ 3 ಅವರ್ ಆದ್ರೂ ನಾವು ಅಲ್ಲೇ ಕುಳಿತುಕೊಳ್ತಾ ಇದ್ವಿ. ಪಾಸ್ಟರ್ ಏನೆಲ್ಲ ಮಾತಾಡ್ತಾ ಇದ್ರು ನಾವು ಆ ಕಡೆ ಕಿವಿಗೆ ಹಾಕಲ್ಲ. ಆದ್ರೆ ಯಾವಾಗ ಪಾಸ್ಟರ್ ನನ್ನ ಮನೆವೇ ಅಂತಾರೋ, ಆಹಾ ಒಂದು ಸಂತೋಷ ನಮ್ಗೆ. ಅಯ್ಯೋ ಮುಗೀತಪ್ಪ. ಅನೇಕರಿಗೆ ಇಷ್ಟವಾಗುವಂತ ಒಂದು ಪದ ನೋಡಿ. ಇನ್ನು ಮುಂದೆ ಯಾವಾಗೆಲ್ಲ ನನ್ನ ಮನೆವೇ ಅವನನ್ನು ಕೊಂಡಾಡು ಅಂತ ಬರುತ್ತೋ ಅದನ್ನ ಕರ್ತವ್ಯ ತರ ಹೇಳ್ಬೇಡಿ. ಯಾವಾಗೆಲ್ಲ ನನ್ನ ಮನೆವೇ ಅಂತಿರೋ ಅವಾಗೆಲ್ಲ ತಿಳ್ಕೊಳ್ಳಿ, ನಿಮ್ಗೆ ಯೂತ್ ನೀವು ಆಗ್ತಾ ಇದೆ. ಇನ್ನೊಂದ್ಸರಿ ಯಾವಾಗೆಲ್ಲ ನನ್ನ ಮನೆವೇ ಕೊಂಡಾಡು ಅಂತ ಹೇಳ್ತಿರೋ ಒಂದು ಹೊಸ ಸ್ಟ್ರೆಂತ್ ನಿಮ್ಮ ಹೊರಗಡೆ ಬಂದ್ಬಿಟ್ಟು. ಆಮೇಲೆ ಯಾವಾಗೆಲ್ಲ ಪ್ರೇಯರ್ ಮಾಡಿ ಮುಗಿಸ್ತೀರೋ, ಯಾವಾಗೆಲ್ಲ ವಾಕ್ಯ ಕೇಳಿ ಮುಗಿಸಿ ನನ್ನ ಮನೆವೇ ಅಂತಿರೋ, ಯು ವಿಲ್ ಫ್ಲೈ ಹೈ ಇನ್ ಜೀಸಸ್ ನೇಮ್. ಆಮೆನ್. Thank you, Holy Spirit. Thank you, Holy Spirit. Thank you, Jesus. ಇದು ನಮ್ಮ ದೇವರ ಗುಣ ರೀ. ಇದು ದೇವರ ಗುಣ. ದೇವರ ಗುಣ ಲವ್ ಅನ್ನೋದು ದೇವರಿಗೆ ಒಂದು ಪಾರ್ಟ್ ಅಲ್ಲ. ಪ್ರೀತಿ ಅನ್ನೋದು ದೇವರಲ್ಲಿರುವಂತ ಗುಣಗಳಲ್ಲಿ ಒಂದಲ್ಲ. ದೇವರೇ ಪ್ರೀತಿ. ಗಾಡ್ ಈಸ್ ಲವ್. ಆಮೆನ್ ಹೇಳೋಣ. ಇನ್ನು ದೇವ್ರ ಗುಣ ಏನು? ಇನ್ನು ಒಂದೇ ಒಂದು ವಾಕ್ಯ ನೋಡೋಣ. ಕೀರ್ತನೆ 91. ಕೀರ್ತನೆ 91. Psalms 91:1. ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. Those who live in the shelter of Most High will find rest in the shadow of Almighty. ನಾವು ಆಶ್ರಯದಲ್ಲಿದ್ದೀವಿ. ಚಿಕ್ಕ ಚಿಕ್ಕ ಸಹಾಯಗಳು ಇವತ್ತು ಬರ್ತಾ ಇರ್ಬೋದು. ಇವತ್ತು ನಾವು ಒಂದ್ ವೇಳೆ ಏನಪ್ಪ
ದೊಡ್ಡ ಅದ್ಭುತ ದೇವ್ರು ಮಾಡ್ತಾರೆ ಅಂದ್ರೆ ಚಿಕ್ಕ ಚಿಕ್ಕ ಸಹಾಯಗಳು ನಡೀತಾ ಇದ್ದಲ್ಲ, ಚಿಕ್ಕ ಚಿಕ್ಕ ಕಾರ್ಯಗಳೇ ನಡೀತಾ ಇರೋದು, ದೊಡ್ಡದಾಗೇನು ನಡೀತಾ ಇಲ್ವಲ್ಲ. ಚಿಕ್ಕದೇ ಒಂದು ದಿನ ನಿನ್ನ ಲೈಫಲ್ಲಿ ದೊಡ್ಡದಾಗಿ ಮಾರ್ಕೊಡೋದು. ಆಮೇಲೆ ಒಂದಿನ ಶತ್ರುಗಳೆಲ್ಲ ಒಬ್ಬನ್ನ ಓಡಿಸ್ಕೊಂಡ್ ಬಂದ್ರಂತೆ. ಇವನು ದೇವ್ರ ಭಯ ಭಕ್ತಿ ಪಡೋಣ. ಒಂದು ಯುದ್ಧ ನಡೀತಾ ಇತ್ತ. ಈ ಯುದ್ಧದಲ್ಲಿ ಆ ಕಡೆ ಇರುವಂತವ್ರು ಈ ಕಡೆ ಇರೋರು ಎಲ್ಲಾರನ್ನೂ ಸೋಲ್ಸ್ಬಿಟ್ರು, ಎಲ್ಲಾರು ಸತ್ತೋದ್ರು. ಅದ್ರಲ್ಲಿ ಒಬ್ಬ ಮಾತ್ರ ತಪ್ಪಿಸ್ಕೊಂಡು ಅಲ್ಲಿ ಇಲ್ಲಿ ಓಡ್ ಬರ್ತಾನಂತೆ. ಹಿಂದೆ ಒಂದು ಸೇನೆ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಇವನು ಓಡ್ ಬಂದು ಎಲ್ಲಪ್ಪ ಬಚ್ಕೊಳಕ್ ದಾರಿ ಇಲ್ಲ. ಅಲ್ಲಿ ಅನೇಕ ಚಿಕ್ಕ ಚಿಕ್ಕ ಗುಹೆಗಳಿತ್ತಂತೆ, ಕೇವ್ಸ್, ಚಿಕ್ಕ ಚಿಕ್ಕ ಗುಹೆಗಳಲ್ಲಿ ಒಂದು ಗುಹೆಯಲ್ಲಿ ಓಡೋಗಿ ಅಡ್ಕೊಂಡಂತೆ. ಆ ಗುಹೆಗಳು ಚಿಕ್ಕ ಚಿಕ್ಕದಾಗಿದ್ದರಿಂದ ಇವನು ಹೊರಗಡೆ ಹೋಗಿ ಕುಂತ್ಕೊಂಡ್ಬಿಟ್ಟ. ಈಗ ಅಲ್ಲಿಂದ ಅಟ್ಟಿಸ್ಕೊಂಡ್ ಬರ್ತಾ ಇರೋರು ಅಲ್ಲಿ ಇಲ್ಲೆಲ್ಲ ನೋಡ್ದಂತೆ ಇವನು ಇಲ್ಲೇ ಹೋಗಿರ್ಬೋದು ಅಂತ ತಿಳ್ಕೊಂಡು ಅಲ್ಲಿರುವಂತ ಚಿಕ್ಕ ಚಿಕ್ಕ ಗುಹೆಗಳಲ್ಲಿ ಒಂದೊಂದೇ ಹುಡ್ಕೊಂಡ್ ಬಂದ್ರಂತೆ. ಇವಾಗ ಅಲ್ಲೂ ಒಂದು ಗುಹೆ ಮುಗೀತು, ಇನ್ನೊಂದು ಈಗ ನೆಕ್ಸ್ಟ್ ಇವನು ಇರೋ ಕಡೆ ಬರ್ತಾರೆ. ನೋಡಿದ್ರೆ ಇವನು ಸಾಯಿಸ್ಬಿಡ್ತಾರೆ. ಇವನು ದೇವ್ರ ಭಯ ಭಕ್ತಿ ಇರೋವನು, ಪ್ರಾರ್ಥನೆ ಮಾಡೋನು. ಇವನು ಪ್ರಾರ್ಥನೆ ಮಾಡಿದಂತೆ, ದೇವರೇ ಹೇಗಾದ್ರೂ ನನಗೆ ರಕ್ಷಣೆ ಕೊಡಪ್ಪ, ನನ್ನ ಪ್ರಾಣ ಕಾಪಾಡು, ಈಗ ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದೀನಿ, ದೇವ ದೂತರನ್ನ ಕಳಿಸು ದೇವ್ರೆ ಅಂತ ಚೆನ್ನಾಗಿ ಪ್ರೇಯರ್ ಮಾಡಿ ನೋಡ್ತಾನೆ. ಅಲ್ಲಿ ಒಂದು ಹುಳ ಬಂದಂತೆ. ಅದು ಜೇಡರ ಹುಳ ಅಂತ ಗೊತ್ತಾ, ಸ್ಪೈಡರ್. ಜೇಡ್ರ ಹುಳನ, ಜೇಡ ಹುಳ. ಆ ಹುಳ ಹಾಗೆ ಇಳಿದು ಬಂತ. ಅಲ್ಲಿ ಮುಂದೆ ಕಾಣಿಸ್ತದೆ. ಪ್ರೇಯರ್ ಮಾಡಿ ಮುಗಿದ ತಕ್ಷಣ ಆ ಹುಳ ಕಾಣಿಸ್ತದೆ. ಇವನು ದೇವ ದೂತನ ಕಳ್ಸೋದ ಈ ಹುಳನ ಕಳ್ಸಿದ್ಯಲ್ಲಪ್ಪ. ಇವನು ತುಂಬಾ ತಲೆ ಕೆಟ್ಟೋಯ್ತು. ಏನಪ್ಪ ನಾನು ದೇವ್ರ ಪ್ರಾರ್ಥನೆ ಮಾಡಿ ಈಗ ದೇವದೂತನು ಮಿಕಾಯಲನು ಗಬ್ರಿಯಲ್ ದೇವದೂತನ ಹಾಗೆ ಇಳಿದು ಬರ್ತಾರೆ, ಹಾಗೆ ಬೆಂಕಿ ಬರುತ್ತೆ ಅಂತ ಆತರ ಯೋಚನೆ ಮಾಡಿದ್ರೆ ನನ್ನ ಪ್ರಾರ್ಥನೆಗೆ ದೇವರೇ ಲಾಸ್ಟಿಗೆ ಸಾಯೋ ಪರಿಸ್ಥಿತಿಯಲ್ಲಿ ಈ ಹುಳನ ಕಳ್ಸಿದ್ಯಲ್ಲಪ್ಪ. ಅವಾಗ ಅದೇನ್ ಮಾಡ್ತಂತೆ, ಆ ಬಲೆ ಕಟ್ಟೋದಕ್ಕೆ ಪ್ರಾರಂಭಿಸ್ತಂತೆ. ಸ್ವಲ್ಪ ಸ್ವಲ್ಪ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಇಲ್ಲಿಂದ ಅಲ್ಲಿ ಹಾಗೆ ಕಟ್ಟೆ ಸ್ಟಾರ್ಟ್ ಮಾಡ್ತು. ಆ ಎಂಜಿಲಲ್ಲಿ ಹಾಗೆ ಬಲೆ ಕಟ್ತದೆ. ಇವನಿಗೆ ಬಹಳ ಕೋಪ ಬಂದ್ಬಿಡ್ತು. ದೇವದೂತರು ಹಾಗೆ ಕತ್ತಿ ಕಟ್ಕೊಂಡು ತಗೊಂಡ್ಬರ್ತಾರಂದ್ರೆ ದೇವ್ರಿಗೆ ಹುಳನ್ ಕಳಿಸಿ ಅದು ಎಂಜಿಲಲ್ಲಿ ಅದು ಕಟ್ತಾ ಇದು ಯಾರಿಗೆ ಪ್ರಯೋಜನ ಅಂತ. ಸರಿ, ಎಲ್ಲ ಹುಡ್ಕೊಂಡ್ ಬರ್ತಾ ಇರೋರು ಒಂದೊಂದು ಗುಹೆನ ಒಳಗಡೆ ಹೋಗ್ತಾರೆ ಬರ್ತಾರೆ, ಒಳಗಡೆ ಹೋಗ್ತಾರೆ ನೋಡ್ತಾರೆ, ಇಲ್ಲಿಲ್ಲ ಇನ್ನ ಇವನ್ ಪಕ್ಕದ ಇನ್ನೇನ್ ಪಕ್ಕದಲ್ಲಿ ಅವನೇ. ಎಲ್ಲ ಕಡೆ ಬಂದ್ರು, ಇಲ್ಲೂ ಹೋಗ್ತಾರೆ. ಅಷ್ಟರಲ್ಲಿ ಇದೆಲ್ಲ ಕಟ್ ಮುಗಿಸ್ಬಿಟ್ಟಿತ್ತು, ಫುಲ್ ಬಲೆ ಕಟ್ಬಿಟ್ಟಿತ್ತು. ಅಲ್ಲಿರೋನೊಬ್ಬ ಹೇಳದೆ, ಅಲ್ಯಾಕ ಹೋಗ್ತೀಯ, ಇವನೊಂದ್ ವೇಳೆ ಹೋಗಿದ್ರೆ ಏನ್ ಇರ್ತಾ ಇರ್ಲಿಲ್ಲ, ಅಲ್ಲೇ ಬಲೆ ಇರ್ತಾ ಇರ್ಲಿಲ್ಲ. ಅದನ್ನ ಅರ್ಧಕ್ಕಂತಾನೆ ಇವ್ನು ಹೊರಗಡೆ ಹೋಗಿರ್ಬೇಕು. ಈಗ ಬಲೆ ಇತ್ತಲ್ಲ, ಹಂಗಂದ್ರೆ ಇವನು ಇಲ್ಲಿ ಇರಲ್ಲ, ನಡೆಯಲಿತ್ತ ಹೊರಟೋದು. ಆಗ ಇವನು ಯೋಚನೆ ಮಾಡಿದಂತೆ, ಅಪ್ಪಾ ದೇವ್ರೆ ನೀನ್ ಎಷ್ಟು ಒಳ್ಳೆಯ ದೇವ್ರು, ನಾನ್ ಕಾಪಾಡು ಇದಕ್ಕೆ ಈ ಹುಳನ್ ಕಳಿಸಿ ಇವತ್ತು ನನ್ನ ಪ್ರಾಣ ನೋಡ್ಸಿದ್ಯಾ ಅಂತ ಹೇಳಿ ದೇವ್ರ ಸ್ತೋತ್ರ ಮಾಡಿದಂತೆ. ಆ ರೀತಿ ಕೆಲವು ಸಮಯ ನಾವು ಪ್ರಾರ್ಥನೆ ಮಾಡೋದೊಂದು ನಮ್ಮ ಜೀವಿತದಲ್ಲಿ ನಡೆಯೋದು. ನಾವೇನೋ ಒಂದು ಕೇಳಿರ್ತೀವಿ, ನಮ್ಮ ಜೀವಿತದಲ್ಲಿ ಏನೋ ಒಂದು ನಡೆದಿರ್ತೀವಿ. ಆದ್ರೆ ಅಟ್ ದ ಎಂಡ್ ಇವತ್ತು ನಾವು ಪ್ರಾರ್ಥನೆ ಮಾಡಿದ ತರಾನೇ ಇವತ್ತು ನಮ್ಮ ಜೀವಿತ ಇಲ್ಲ. ನೀವು ಕೇಳಿದ್ದಿಲ್ಲ, ನಮ್ ಲೈಫ್ ಹಿಂಗಿರ್ಬೇಕು, ನನ್ ಗಂಡ ಹಂಗಿರ್ಬೇಕು, ನನ್ನ ಹೆಂಡತಿ ಹಿಂಗಿರ್ಬೇಕು, ಮಕ್ಳು ಹಿಂಗಿರ್ಬೇಕು, ನನ್ ಕೆಲಸ ಹಂಗಿರ್ಬೇಕು, ನಮ್ಮ ಮನೆ ಹಿಂಗಿರ್ಬೇಕು, ಎಷ್ಟೋ ಕನಸುಗಳು ನಿಮ್ ಜೀವಿತದಲ್ಲಿ ಇತ್ತು. ಎಲ್ಲ ತಲೆಗಳಿಗಾಯ್ತು. ಇವತ್ತು ಪ್ರಾರ್ಥನೆ ಮಾಡ್ತಾ ಇರೋದು ನಡೀತಾ ಇಲ್ಲ ದೇವ್ರೇ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಚಿಕ್ಕ ಚಿಕ್ಕ ಸಹಾಯಗಳು, ಚಿಕ್ಕ ಚಿಕ್ಕ ಅದ್ಭುತಗಳು, ಏನಪ್ಪಾ ನನ್ನ ಜೀವಿತದಲ್ಲಿ ಇಷ್ಟೇನಾ ಅನ್ನೋ ಮಟ್ಟದಲ್ಲಿ ಇವತ್ತು ನೀನು ಇರ್ಬೋದು. ಈ ಚಿಕ್ಕ ಉಡಾನ್ ಕಳಿಸಿ ಹೇಗೆ ಪ್ರಾಣ ರಕ್ಷಣೆ ದೇವ್ರು ಮಾಡಿದ್ರು, ಅದೇ ರೀತಿ ಇವತ್ತು ನಿಮ್ ಜೀವಿತದಲ್ಲಿ ಚಿಕ್ಕ ಚಿಕ್ಕ ಸಹಾಯಗಳು, ಚಿಕ್ಕ ಚಿಕ್ಕ ಅದ್ಭುತಗಳು ನಡೀತಾ ಇರ್ಬೋದು. ಆದ್ರೆ ಅದರ ಹಿಂದೆ ಇರುವಂತ ದೇವರು ದೊಡ್ಡ ಕಾರ್ಯಗಳನ್ನು ನೆರವೇರಿಸೋ ದೇವರು ಒಂದು ಪ್ಲಾನ್ ಇಟ್ಟಿದ್ದಾರೆ. ಆ ಪ್ಲಾನ್ ತಕ್ಕ ನಿನ್ ಜೀವಿತ ಹೋಗುತ್ತೆ. ಏನು ಭಯಪಡ್ಬೇಡ. ನಾನು ಓದಿಲ್ಲ, ನನ್ಗೆ ಸರಿಯಾದ ವರಮಾನ ಇಲ್ಲ, ನನ್ನ ಬಿಸ್ನೆಸ್ ಇಲ್ಲ, ಸರಿಯಾದ ಕೆಲಸ ಇಲ್ಲ,
ಕುಟುಂಬದಲ್ಲೇ ನಾವು ಬಹಳ ಬಡವರಾಗಿದ್ದೀವಿ. ಈ ರೀತಿ ಅನೇಕ ಯೋಚನೆಗಳು ನಿಮ್ಮ ಜೀವಿತದಲ್ಲಿ ಇರ್ಬೋದು. ಆದ್ರೆ ಅಬ್ರಹಾಮನ ಆಶೀರ್ವಾದ ಏನ್ ಗೊತ್ತಾ? ಬೇರೆ ಅವನು ನಂಬದ ಅವನ ಜೀವಿತ ಬದಲಾವಣೆ ಆಯ್ತು. ಇವತ್ತು ನೀವು ಸಹ ನನ್ನ ನೋಡ್ತಾ ಇರೋರು ನಂಬಿ ನಿಮ್ಮ ಜೀವಿತಗಳು ಬದಲಾವಣೆ ಆಗುತ್ತೆ. ಬೇರೆ ನಂಬಿ ಅಷ್ಟೇ. ನಾನು ಯೋಗ್ಯತೆನಾ, ನಾನು ಸರಿ ಇದ್ದೀನಾ, ನಾನು ಸರಿ ಇಲ್ವಾ, ಇದೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಅದೆಲ್ಲ ಕಂಡೀಷನಲ್ ಬ್ಲೆಸ್ಸಿಂಗ್. ವಿ ಆರ್ ಲಿವಿಂಗ್ ಇನ್ ಆನ್ ಅನ್ಕಂಡೀಷನಲ್ ಬ್ಲೆಸ್ಸಿಂಗ್ಸ್. ಅನ್ಕಂಡೀಷನಲ್ ಬ್ಲೆಸ್ಸಿಂಗ್ಸ್ ಕೆಳಗಡೆ ನಾವಿದ್ದೀವಿ. ಆಮೇಲೆ ಹೇಳೋಣ, ಆಮೇಲೆ ಸರ್ವಶಕ್ತನ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯವಿದೆ. ಸುರಕ್ಷಿತನಾಗಿರುವನು. ನಾವೆಲ್ಲ ಅವ್ರ ಕೆಳಗಡೆ ಇದ್ದೀವ. ಅವ್ರ ಕೆಳಗಡೆ ಇರೋದಕ್ಕೆ ಬ್ಲೆಸ್ಸಿಂಗ್ಸ್ ಏನು? ಸುರಕ್ಷಿತ. ಅಂತ್ಯ ಏನು? ಅಂತ್ಯ ಏನು? ಲಾಸ್ಟ್ ವಾಕ್ಯ ಹೋದಲ್ವಾ, 16ನೇ ವಾಕ್ಯ. ದೀರ್ಘಾಯುಷ್ಯನ್ನು ಅನುಗ್ರಹಿಸಿ. ನೀನು ಆತನ ಸರ್ವಶಕ್ತನ ಕೆಳಗಡೆ ಆಶ್ರಯದಲ್ಲಿ ನೀನು ಇರೋದಾದ್ರೆ ನಿನಗೆ ಬ್ಲೆಸ್ಸಿಂಗ್ಸ್ ಏನ್ ಗೊತ್ತಾ? ದೀರ್ಘಾಯುಷ್ಯನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. Amen. I will reward them with a long life. I will reward them with a long ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. with long life I will satisfy him. ದೇವರ ಆಶೀರ್ವಾದ ಲಾಂಗ್ ಲೈಫ್. ಹಳೆ ಒಡಂಬಡಿಕೆಯಲ್ಲೇ ಇಷ್ಟು ಆಶೀರ್ವಾದಗಳು ಇರೋದಾದ್ರೆ, ಹಳೆ ಒಡಂಬಡಿಕೆಯಲ್ಲೇ ದೇವರ ಅಪರಾಧಗಳನ್ನೆಲ್ಲ ಕ್ಷಮಿಸೋದಾದ್ರೆ, ಹಳೆ ಒಡಂಬಡಿಕೆಯಲ್ಲೇ ದೇವರು ಲಾಂಗ್ ಲೈಫ್ ಅಲ್ಲಿ ನಾನು ತೃಪ್ತಿಪಡಿಸ್ತೀನಿ ಅಂದ್ರೆ ವಿ ಆರ್ ಲಿವಿಂಗ್ ಇನ್ ಎ ನ್ಯೂ ಕವನೆಂಟ್. ಹೊಸ ಒಡಂಬಡಿಕೆಯಲ್ಲಿ ಇರುವಂತ ನಾವು ಹಳೆ ಒಡಂಬಡಿಕೆ ಆಶೀರ್ವಾದಗಳಿಗಿಂತ ಇನ್ನೂ ಉನ್ನತವಾದ ಸ್ಥಾನದಲ್ಲಿ ನಾವಿದ್ದೀವಿ. ಆಮೇಲೆ ಆಮೆನ್. ಅಬ್ರಹಾಮನ್ ನೋಡಿ, ದೇವರ ದಾಸನಾಗಿದ್ದ. ಅವನು ಬಂದಂತ ಆಶೀರ್ವಾದ ಅಷ್ಟೇ. ಹೊಸ ಒಡಂಬಡಿಕೆಯಲ್ಲಿ ನಾವು ಅಬ್ರಹಾಮನಿಗಿಂತ ಒಂದು ಸ್ಟೆಪ್ ಮೇಲಿದ್ದೀವಿ. ಹೇಗೆ? ವಿ ಆರ್ ದ ಚಿಲ್ಡ್ರನ್. ಅಬ್ರಹಾಮನು ಸರ್ವಶಕ್ತನಾದ ದೇವರೇ ಅಂತ ಪ್ರಾರ್ಥನೆ ಮಾಡ. ಆದ್ರೆ ನಾನು ನೀವು ಅಪ್ಪಾ ತಂದೆ. ಶಿಷ್ಯರು ಕೇಳ್ತಾರೆ ಯೇಸು ಸ್ವಾಮಿ ಹತ್ರ, ನಮಗೂ ಪ್ರಾರ್ಥನೆ ಮಾಡೋದು ಕಲಿಸು ಅಂತ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋದು ಹೆಂಗಾದ್ರೂ ಮಾಡ್ಕೊಂಡು ನಿಮ್ ಬಾಯಿಗೆ ಬಂದಿದ್ದು ಅಂತ ಹೇಳಿದ್ರ? ದೇವ್ರು ಹೇಳಿದ್ರು ಪ್ರಾರ್ಥನೆ ಮಾಡುವಂತ ವಿಧಗಳು ಅಂತ ಹೇಳಿ ಕಲ್ಸ್ಕೊಡ್ತಾರೆ. ಬನ್ನಿ ಕಲ್ಸ್ಕೊಡ್ತೀನಿ. ಏನೋ ನಿಮ್ಗೆ ಏನ್ ಬಾಯಿಗೆ ಬರ್ತಾಯ್ತೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ, ಸುಮ್ಮನೆ ಸ್ವಲ್ಪ ಕಣ್ಣೀರಿಡಿ, ಸ್ವಲ್ಪ ಹೊತ್ತು ಮೊಣಕಾಲಲ್ಲಿ ನಿಲ್ಲಿ, ಹಿಂಗೆಲ್ಲ ಹೇಳ್ಕೊಟ್ಟಿಲ್ಲ. ಹೆಂಗೆ ಮಾಡ್ಬೇಕು ಅಂತ ದೇವರು ಹೇಳ್ಕೊಟ್ರು. ಯೇಸು ಸ್ವಾಮಿ ಹೇಳ್ತಾರೆ, ಪ್ರಾರ್ಥನೆ ಮಾಡುವಂತ ವಿಧ ಯಾವುದೆಂದರೆ ಪರಲೋಕದ ತಂದೆಯೇ. ಎಲ್ಲರೂ ಹೇಳಿ, ಪರಲೋಕದ ತಂದೆಯೇ. ಹೊಸ ಒಡಂಬಡಿಕೆ ಪ್ರಾರ್ಥನೆ ಯಾವುದು? ಪರಲೋಕದ ತಂದೆಯೇ. ನಾವೆಲ್ಲ ಮಕ್ಕಳು. ಹೇಳಿ, ನಾವೆಲ್ಲ ಮಕ್ಕಳು. ನೀವು ಮಕ್ಕಳು. ನೀನು ದೇವರ ಮಗ, ನೀನು ದೇವರ ಮಗಳು. ಹೊಸ ಒಡಂಬಡಿಕೆ ಆಶೀರ್ವಾದ ಏನ್ ಗೊತ್ತಾ? ಯು ಆರ್ ದ ಡಾಟರ್, ಯು ಆರ್ ದ ಸನ್ ಆಫ್ ಗಾಡ್, ಯು ಆರ್ ದ ಡಾಟರ್ ಆಫ್ ಗಾಡ್. ಭಯಪಡಬೇಕಾದ ಅವಶ್ಯಕತೆನೇ ಇಲ್ಲ. ಆಮೇಲೆ ಹೇಳೋಣ, ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಮಕ್ಕಳಾಗಿದ್ದೀವಿ. ಭಯಪಡಬೇಡಿ. ಎಲ್ಲ ಸಿಚುವೇಶನ್ಸ್ಗಳು ಚೇಂಜ್ ಆಗುತ್ತೆ. ಇವತ್ತು ಈ ವಾಕ್ಯದ ಮುಖಾಂತರ ದೇವರು ನಿನ್ನೊಂದಿಗೆ ಮಾತನಾಡಿದ್ದಾರೆ ಅಂತ ನಾನು ನಂಬ್ತೀನಿ. ಮೋಶೆಗೆ ಹೇಳಲ್ಪಟ್ಟಂತ ಆಶೀರ್ವಾದ ನಂದಲ್ಲ, ಅಬ್ರಾಹ್ಮನ ಆಶೀರ್ವಾದ ನಂದು. ಆಮೆನ್. ಅಬ್ರಾಹ್ಮನು ಹೇಗೆ ಹೊಂದ್ಕೊಂಡ? ಏನಾದ್ರೂ ನೆರವೇರಿಸಿ ಏನಾದ್ರೂ ಮಾಡಿ ಹೊಂದ್ಕೊಂಡ? ಇಲ್ಲ, ನಂಬಿ ಹೊಂದ್ಕೊಂಡ. ಇವತ್ತು ನಾವೆಲ್ಲರೂ ನಂಬ್ತಾ ಇದ್ದೀವಿ. ಆಮೆನ್. ದೇವರೇ ನಾವು ನಂಬ್ತೀವಿ. ಹಲ್ಲೆಲೂಯಾ. ನಾವೆಲ್ಲರೂ ಹಾಗೆ ಕಣ್ಗಳನ್ನು ಮುಚ್ಚಿ, ನಾವೆಲ್ಲರೂ ನನ್ನ ಜೊತೆ ಹಾಗೆ ಎಲ್ಲರೂ ಕಣ್ಗಳನ್ನು ಮುಚ್ಕೊಳ್ಳಿ. ಹೇಳಿ, ದೇವರೇ ನಾನು ನಿನ್ನ ಮಗನು, ಐ ಆಮ್ ಯುವರ್ ಸನ್. ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸುವಂತ ದೇವರು ನನ್ನ ಜೊತೆ ಇದೆಯಪ್ಪ. ದೀರ್ಘಾಯುಷ್ಯದಿಂದ ನಾನು ನಿನ್ನನ್ನು ತೃಪ್ತಿಪಡಿಸುವೆನಂತ ಹೇಳಿದಂತ ದೇವರು ಇವತ್ತು
ನನ್ನನ್ನು ವೀಕ್ಷಿಸುವಂತ ಒಂದೊಂದು ಮನೆಗಳಲ್ಲೂ ಲಾಂಗ್ ಲೈಫ್ ಇರಲಿ. ನನ್ನನ್ನು ವೀಕ್ಷಿಸುತ್ತಿರುವಂತ ಈ ವಾಕ್ಯ ಕೇಳುತ್ತಿರುವಂತ ಒಬ್ಬೊಬ್ಬರ ಮನೆಯಲ್ಲಿ ಯೇಸುವಿನ ರಕ್ತದಲ್ಲಿ ಬೇಲಿ ಇರಲಿ, ಪ್ರೊಟೆಕ್ಷನ್ ಇರಲಿ, ಆರೋಗ್ಯ ಇರಲಿ, ಕೈನ ಪ್ರಯಾಸದಲ್ಲಿ ವ್ಯತ್ಯಾಸ ಇರಲಿ, ಆಶೀರ್ವಾದ ಇರಲಿ, ಸಮಾಧಾನ ಇರಲಿ, ಶಲೋಮ್. ಎಲ್ಲರೂ ನನ್ನ ಜೊತೆ ಹೇಳಿ ಶಾಲೋಮ್. ಈ ಕೂಟ ಮುಗಿದ ತಕ್ಷಣ ಎಲ್ಲರೂ ಶಾಲೋಮ್ ಅಂತ ಟೈಪ್ ಮಾಡಿ, ಆಮೇನ್ ಅಂತ ಟೈಪ್ ಮಾಡಿ, ಶಾಲೋಮ್ ಅಂತ ಹೇಳಿ, ಆಮೇನ್ ಅಂತ ಟೈಪ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರನ್ನ ಆಶೀರ್ವದಿಸ್ತೇನಪ್ಪ. ನಿನ್ನ ಕೃಪೆ ನಮ್ಮೊಂದಿಗೆ ಇರಲಿ. ಎಲ್ಲರ ಜೀವಿತಗಳು ಬದಲಾವಣೆ ಆಗಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಸಕಲ ಆಶೀರ್ವಾದಗಳನ್ನು ಹೊಂದ್ಕೊಂಡಿದ್ದೇವೆ ತಂದೆ. ಆಮೆನ್. 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 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗೆ ಇರಲಿ. ಆಮೆನ್. ಆಮೆನ್. ಶಾಲೋಮ್. ಶಾಲೋಮ್. God bless you. Okay, shalom. Yes. Kumar brother, praise the Lord, shalom. Jinsi, shalom. Jinsi Sajiv, shalom. Sunita, shalom. Shalu, shalom. Umesh, amen. Jai Kumar family, amen. Blessed, shalom. Ramesh, shalom. Jabez, Sugana sister, Prabha, Sam, Preeti, David, Blesson, Jabez, shalom. Peter, shalom. Sunita, shalom. Maria, shalom. Rajshekar brother, shalom. Sheila Dancing, shalom. Okay. Mohan Kumar, shalom. Joe, shalom. Daniel, shalom. Sugana sister, Sugana James, Aaron, Sharon, shalom. Lakshmi Raj, shalom. Mallavan, shalom. Peter, we love you. Oh, I'm very blessed. ತುಂಬಾ ಸಂತೋಷ ಆಗ್ತಾ ಇದೆ. Amen. Saurav Rock, Glory sister Sugandhi, Sugandhi sister Kavita, shalom. Sujay, shalom. Pooja, amen, shalom. Adesh Ruth, shalom. Okay. Praveen, shalom. Yesu Kumar, Prema sister, shalom. Gayatri, shalom. Krishna, shalom. Krishna Rupa, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? Okay, praise the Lord. Ashok, praise the Lord. Evangeline Ashok and Evangeline, God bless you. Richard, shalom. Okay, ಬಹಳ ಸಂತೋಷ. As a family, ನಮ್ಮ ಕುಟುಂಬದ ಪರವಾಗಿ ನಾವೆಲ್ಲರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀವಿ. ಆಲ್ ಲವ್ ಯು. ತುಂಬಾ ಬಹಳ ಮಿಸ್ ಮಾಡ್ತಾ ಇದ್ದೀವಿ ಒಬ್ಬರನ್ನೊಬ್ರು ನೋಡ್ತಾ ಇರೋದು. ಓಕೆ, ಈಗ ನಮ್ಮ ಟೈಮ್ ಐತೆ. ನಾವು ಅವಾಗಲೇ ಮೆಸೇಜ್ ಸ್ಟಾರ್ಟ್ ಮಾಡಬೇಕಾಗಿತ್ತಲ್ವಾ? ಈಗ ಆರಾಮಿಗೆ ಇನ್ನು ಯಾರೆಲ್ಲ ವಿಶ್ ಮಾಡ್ತಾರೆ ವೆಯ್ಟ್ ಮಾಡೋಣ. ಓಕೆ
Oh, Pastor Raghu, today's message was very useful, Pastor. Amen. Shalom. Shalom, Pastor. Jabba, Anthony, Shalom. Annalama, God bless you. Saraswati sister, Shalom. Saraswati sister family, Sham, God bless you. Krishna Rupa, we miss you, Pastor. Yes, ma, then me too. ಓಕೆ, ಇನ್ನು ಅನೇಕ ನಮ್ಮ ಜೊತೆ ಇದ್ದಾರೆ. ಅಂಬಿಕಾ ಗಣೇಶ್, ಶಾಲೋಮ್, ಪ್ರೈಸ್ ದ ಲಾರ್ಡ್. ಆನಂದ್, ಪ್ರೈಸ್ ದ ಲಾರ್ಡ್. ಸುನೀತಾ, ಹರಿ ಫ್ಯಾಮಿಲಿ, ಗಾಡ್ ಬ್ಲೆಸ್ ಯು. Sindhu family, God bless you. Today message was very nice. God bless you, ma. God bless you. ನಾನೇ ಲೈಕ್ ಕೊಡ್ತೇನೆ, ವಿ ಲವ್ ಯು ಅಂತ. ಎಲ್ಲರಿಗೂ God bless you. ಓಕೆ, ರೈಟ್. ನನ್ನ ಮೆಸೇಜ್ ನಾನೇ ಲೈಕ್ ಕೊಡ್ತಾ ಇಲ್ಲ, ನಿಮಗೆ ಅದು ಕಳಿಸ್ತಾ ಇದ್ದೀನಿ ಹಾರ್ಟ್. ಓಕೆ, ವಿ ಲವ್ ಯು ಅಂತ. ಓಕೆ, ಸರಿ. ಓಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ನೀವೆಲ್ಲ ನನ್ನ ಜೊತೆ ಹಾಗೆ ಕಮೆಂಟ್ ಮಾಡ್ತಾ ಇರೋದು, ಲೈವ್ ಅಲ್ಲಿ ಇರೋದು, ಆನ್ಲೈನ್ ಇರೋದು ಸಂತೋಷ ಆಗ್ತಾ ಇದೆ. ಓಕೆ, ರೈಟ್. Wonderful message, we filled with encouragement. We will surely encourage and comfort others. Thanks, Pastor. God bless you, my Praveen. Okay. Today message was heart opening. Wow. Sunita, very nice message. God bless you, ma. Sudhakar and family, we love you, Pastor. When we too love you, God bless you. Ramesh, staying positive in faith through the word of God. Praise the Lord. Daniel, Matthew, praise the Lord. ಆಂಟೋನಿ ಭಾಸ್ಕರ್, ಇವರೆಲ್ಲ ಆವಾಗಲೇ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ದೇವರು ಇವ್ರನ್ನೆಲ್ಲರನ್ನೂ ಆಶೀರ್ವದಿಸಲಿ. ಹೊನ್ನು ಹೇಮಂತ್ ಕುಮಾರ್, God bless you, brother. Vijay Betty, Alta, praise the Lord, Shalom, God bless you. ಎರಡು ನೋಡ್ಬೇಕಲ್ವಾ? ಓಕೆ, ಅವಾಗಲೇ ಯಾರೆಲ್ಲ ಕಮೆಂಟ್ ಮಾಡಿದ್ರು ಅಂತ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀನಿ. ರವಿ ಅಬ್ರಹಾಂ, ಗಾಡ್ ಬ್ಲೆಸ್ ಯು. ಗಣೇಶ್, ಗಾಡ್ ಬ್ಲೆಸ್ ಯು ಬ್ರದರ್, ಶಾಲೋಮ್. ಪ್ರವೀಣ್ ಹೊಸಮಣಿ, ಗಾಡ್ ಬ್ಲೆಸ್ ಯು. ಗಿರೀಶ್ ವಿ ಗೌಡ, ಗಾಡ್ ಬ್ಲೆಸ್ ಯು, ಶಾಲೋಮ್. Shivraj Daniel, God bless you, brother. Sam Paul, God bless you, Pastor. Pastor Arthur Paul, our son, Sam Paul, God bless you, Pastor. Anjali Raj, yes, praise the Lord. Basavaraj Marudi, praise the Lord. Vicky, God bless you, Shalom. Jacinta Gowda, God bless you, ma. Shalom to Pastor Ani Gowda, God bless you. Okay.
ಬಹಳ ಸಂತೋಷ ಆಗ್ತೈತೆ ಎಲ್ಲಾರನ್ನೂ ಇದೇ ರೀತಿ ವಿಶ್ ಮಾಡೋದು. ಉಷಾ ನಾಗೇಶ್, ಪ್ರೈಸ್ ಲಾರ್ಡ್, ಶಲೋಮ್. ಓಕೆ, ಉಷಾ ಎಂ, ಪ್ರೈಸ್ ಲಾರ್ಡ್ ಸಿಸ್ಟರ್, ಪ್ರೈಸ್ ಗಾಡ್, ಆಮೆನ್. பூங்காதி செல்வன், தமிழ். ஓகே, அஸ்வினி கெனத் and Bones Ishwar. God bless you. Shalom. Praise the Lord. Premila sister, how are you? Reni, brother Charles, God bless you. Shalom. Oh, Peter, shalom to every family member. Kavita sister, Sheila ma, Ammu, Merlin, Mercy, Shekina, Beulah sister. Miss you all. ಜಾನ್ ಬ್ರಿಟೋ ಬ್ರದರ್, ಪ್ರೈಸ್ ದ ಲಾರ್ಡ್. ನೋಡಿ ಎಷ್ಟು ಜನ ಆನ್ಲೈನಲ್ಲಿ ಹಾಗೆ ನಮ್ಮ ಜೊತೆ ಸೇರಿ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಇದೊಂದು ಆಪರ್ಚುನಿಟಿ ನಮಗೆ. ಅಟ್ಲೀಸ್ಟ್ ಸಭೆಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ವಿಶ್ ಮಾಡೋದಕ್ಕೆ ಆಪರ್ಚುನಿಟಿ. ಒಂದು ವೇಳೆ ಇಲ್ಲ ಅಂದ್ರೆ ದೇವ್ರು ಈ ಥರ ಆನ್ಲೈನ್ ಇಂಟರ್ನೆಟ್ ಕೊಟ್ಟಿರೋದಕ್ಕಾಗಿ ದೇವ್ರಿಗೆ ಸ್ತೋತ್ರ. ಓಕೆ, ರೈಟ್. Krishna, amen. Pastor, I miss you, Pastor. Yes, me too miss you. Mohan, Lakshmi sister, Shalom, Jyoti, Deepti, Bablu, Sister Lakshmi, praise the Lord. Okay. Brother, praise the Lord. Lakshmi sister husband, praise the Lord. Okay. Dinesh, praise the Lord. Santosh Santu and Keshav Nayak, praise the Lord. Sister Reshma, Brother Sujan, praise the Lord. Shalom. Wow, on Kannada service mugita. God is good all the time from Lakshmi. Ah, very good. Right. Savita, Anil Kumar, praise the Lord. Shalom, praise the Lord. ಎಷ್ಟು ಜನ ನೋಡಿ ಆನ್ಲೈನಲ್ಲಿ ಎಷ್ಟು ಜನ ಮೀಟ್ ಮಾಡ್ತಾ ಇದ್ದೀವಿ. ವೆರಿ ಗುಡ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಓಕೆ, ನಿಮ್ಮನ್ನೆಲ್ಲರನ್ನ ವಿಶ್ ಮಾಡೋದ್ರಲ್ಲಿ ಬಹಳ ಸಂತೋಷ ಪಟ್ಟೆ ಇವತ್ತು. ಶಶಿ, ಪ್ರೈಸ್ ದ ಲಾರ್ಡ್. ಓಕೆ, ರೈಟ್. ಪ್ರೈಸ್ ದ ಲಾರ್ಡ್. ಸರಿ, ಓಕೆ. ಇನ್ನು ಸಭೆಯಲ್ಲಿರುವಂತ ಇನ್ನೂ ಬಹಳ ಜನ ಒಂದ್ ವೇಳೆ ಇವಾಗ ನೋಡಿಲ್ಲ ಅಂದ್ರೂ ಲೈವ್ ಆಮೇಲೆ ನೀವು ನೋಡ್ತೀರಾ. ಗಾಡ್ ಬ್ಲೆಸ್ ಯು ಆಲ್. ಒಂದ್ ವೇಳೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಫೋನ್ ಇಲ್ಲ, ಎಲ್ಲ ವಯಸ್ಸಾದವ್ರು ಬಹಳ ಜನ ನಮ್ಮ ಚರ್ಚಲ್ಲಿ ಇದ್ದಾರೆ. ಅವರೆಲ್ಲರೂ ದೇವರ ಆಶೀರ್ವದಿಸ್ಲಿ. ಅಂಜಲಿ ಅಮ್ಮ, ಆಮೇಲೆ ಸಿಸ್ಟರ್ ಮಂಜುಳಾ, ಗೀತಾ ಲತಾ, Praise the Lord, brother. Martin. Martin. Shekina house. Praise the Lord. Praise the Lord, na? ಚೆನ್ನಾಗಿದ್ದೀರಾ?
ಓಕೆ, ಈ ರೀತಿ ಅನೇಕರು ಸಭೆಯಲ್ಲಿದ್ದಾರೆ. ಇನ್ನೊಂದೇನಂದ್ರೆ ಇನ್ನೂ ಅನೇಕರನ್ನ ನೋಡಿಲ್ಲ, ಅನೇಕರಿಗೆ ವಿಶ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿಲ್ಲ, ಅದೊಂದು ದುಃಖ ಇದೆ. ಬೇಗನೆ ಎಲ್ಲರೂ ಒಬ್ರಿಗೊಬ್ರು ನೋಡುವಂತ ಸಮಯಗಳು ಹತ್ರ ಬಂತು. ಅಲ್ಲಿವರೆಗೂ ಎಲ್ಲರನ್ನೂ ದೇವರ ಆಶೀರ್ವದಿಸಲಿ. ಗಾಡ್ ಬ್ಲೆಸ್.